ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ಪರಲೋಕ ತಂದೆ, ನಮ್ಮ ರಕ್ಷಕ ನಿಮ್ಮ ಮಗನಾದ ಯೇಸು ಕ್ರಿಸ್ತನ ನಾಮದ ಮೂಲಕವಾಗಿ ಈ ಶುಭ ಶುಕ್ರವಾರದ ಬೆಳಗಿನ ಜಾವದಲ್ಲಿ ನಿನ್ನ ಪರಿಶುದ್ಧ ಸನ್ನಿಧಿಗೆ ಬರುವಂತ ಶ್ರೇಷ್ಠ ಸೌಭಾಗ್ಯ ಅವಕಾಶವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿರುವುದಕ್ಕಾಗಿ ಯೇಸು ನಾಮದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ. ಸ್ವಾಮಿ, ನಿನ್ನ ವಾಕ್ಯ ಹೇಳುವ ಹಾಗೆ ಕರೆಯಲ್ಪಟ್ಟರು ತುಂಬಾ ಜನ, ಅದು ಆರಿಸಲ್ಪಡೋರು ಸ್ವಲ್ಪ ಅನ್ನುವಂಥ ರೀತಿಯಲ್ಲಿ ಸ್ವಾಮಿ, ಈ ದಿನ ಈ ಬೆಳಗಿನ ಜಾವ ಕರ್ತನೆ, ಇದು ನಮ್ಮ ಒಂದು ಆಯ್ಕೆಯಲ್ಲ, ನಿನ್ನ ಒಂದು ಕರೆಯುವಿಕೆಗೆ ಒಳಗಾಗಿ ಸಭೆಯಾಗಿ ನಾವು ಬರುವಂತೆ ಕೃಪೆ ಮಾಡಿಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಶ್ರೇಷ್ಠ ಸೌಭಾಗ್ಯ ಕೊಟ್ಟಿರೋದಕ್ಕಾಗಿ ವಂದಿಸ್ತೇವೆ. ಈ ದಿನ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸಭೆಗಾಗಿ ಕರ್ತನ ದೇವರೇ, ನಿನ್ನ ಹೃದಯದಲ್ಲಿರುವಂಥ ಕರ್ತನ ಆಲೋಚನೆಗಳನ್ನ, ಕರ್ತನೆ ಜೀವವುಳ್ಳ ನಿನ್ನ ಉದ್ದೇಶಗಳು ದೇವರೇ ಈ ಸಭೆಯ ಮೇಲೆ, ನಮ್ಮ ಮೇಲೆ ಪ್ರಕಟವಾಗಬೇಕಾಗಿ ನಾವು ಕೇಳ್ಕೊಳ್ತೇವೆ. ವಾಕ್ಯದ ವಿರುದ್ಧವಾಗಿ ಕಾರ್ಯ ಮಾಡುವಂಥ ಸೈತಾನ್ಯಲ ಕುತಂತ್ರಗಳು, ಅಲಸ್ಯ, ಹಗರು ಮನೋಭಾವನೆ, ಅಹಂಕಾರ ಇವೆಲ್ಲವೂ ಯೇಸು ನಾಮದಲ್ಲಿ ಮುರಿದು ಹೋಗ್ಲಿ ಸ್ವಾಮಿ. ಕರ್ತನೆ, ನೀನು ಅಹಂಕಾರಗಳನ್ನು ಎದುರಿಸಿ ದೀನರಿಗಾದರೂ ದಯೆ ತೋರಿಸುವಂತ ದೇವರಾಗಿದ್ದಿ. ಕರ್ತ, ನಿನ್ನ ಪಾದವನ್ನು ತಗ್ಗಿಸಿಕೊಂಡವರಾಗಿ ನಿನ್ನ ವಾಕ್ಯಕ್ಕಾಗಿ ಕಾದಿದ್ದೇವೆ. ನಮ್ಮೊಟ್ಟಿಗೆ ಮಾತಾಡಿ, ನಿನ್ನ ಒಂದು ಮಾತು ನಿನ್ನ ಭಕ್ತರ ಜೀವಿತಗಳನ್ನ ಕರ್ತನೆ ಇತಿಹಾಸ ಪುಟಗಳಲ್ಲಿ ಸೇರುವಂತೆ ಮಾಡ್ತಪ್ಪ. ಅವ್ರ ಕೈಯಿಂದ ಆಗದೇ ಇರುವ ಕಾರ್ಯಗಳನ್ನ ಸಹ, ಅಸಾಧ್ಯವಾದದನ್ನ ನಿನ್ನ ಮಾತು ಸಾಧ್ಯವಾಗಿ ಮಾಡ್ತು. ಈ ಬೆಳಗಿನ ಜಾವದ ಧ್ಯಾನ ನಮ್ಮ ಒಳಗಡೆ ಅಂತ ಕಾರ್ಯಗಳಾಗಬೇಕಾಗಿ ನಾವು ಎದುರು ನೋಡ್ತೇವೆ. ಸಾಧಾರಣವಾಗಿ ನಾವು ಬಂದಿದ್ದೇವೆ, ಹಿಂತಿರುಗಿ ಹೋಗುವಾಗ ಅಸಾಧಾರಣವಾದ ವ್ಯಕ್ತಿಗಳು ಹೋಗಿ ಸ್ವಾಮಿ, ಈವರೆಗೂ ಜಯಿಸ್ಲಿಕ್ಕೆ ಆಗದಿರುವಂಥ ಪಾಪಗಳನ್ನ, ಬಲಹೀನತೆಗಳನ್ನ, ಶೋಧನೆಗಳನ್ನ ಯೇಸು ನಾಮದಲ್ಲಿ ಜಯಿಸಲ್ಪಟ್ಟವರಾಗಿ ನಮ್ಮ ಕುಟುಂಬಕ್ಕೂ ಸಭೆಗೂ ನಾವು ಆಶೀರ್ವಾದವಾಗುವಂತೆ, ವಾಸ ಮಾಡೋ ಪಟ್ಟಣಕ್ಕೂ ಬೆಳಕಾಗಿ ಒಪ್ಪಾಗಿ ಜೀವಿಸುವಂತೆ ನಮ್ಮನ್ನ ರೂಪಿಸು. ಹಾಗೆ ನೀವು ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ನಿನಗೆ ಒಳಗಾಗ್ತೇವೆ, ವೈರಿಯಾದ ಸೈತಾನ ಎದುರಿಸ್ತೇವೆ. ಕರ್ತನ ಅದನ್ನು ಬಿಟ್ಟು ಓಡಿ ಹೋಗ್ತಾನೆ ಸ್ವಾಮಿ. ನಿನ್ನಲ್ಲಿ ಬಲಗು ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡಿಕೊಡ್ರಿ. ಈ ವಾಕ್ಯದ ಆದಿ ಅಂತ್ಯ ಮಧ್ಯ ನೀನಾಗಿರು. ನಾವೆಲ್ಲರೂ ಮರೆ ಮಾಡಲ್ಪಡಬೇಕು, ನೀನು ಮಾತ್ರ ಪ್ರಖ್ಯಾತಿಗೆ ಬರಬೇಕು. ಯೇಸು ಕರ್ತನ ನಾಮದಲ್ಲಿ ಈ ಪ್ರಾರ್ಥನೆ ಕೇಳಿದೆ ಪರಲೋಕ ತಂದೆ, ಆಮೆನ್. ತಿರುಗೊಂದಾವರ್ತಿ ನಿಮ್ಮೆಲ್ಲರ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವಂತನಾಗಿದ್ದೇನೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಸಭಾಪಾಲಕರು ಹಾಗೂ ಸಭಾಪಾಲನಾ ಸಮಿತಿಯವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸಲ್ಲಿಸುವಂತನಾಗಿದ್ದೇನೆ. ದೇವರು ಒಳ್ಳೆಯವನು. ಯಾವಾಗಲೂ ನನಗೊಂದು ಆಲೋಚನೆ ಬರ್ತಾಯಿದೆ ಅಂದರೆ, ಪ್ರತಿ ಸಾರಿ ದೇವರ ಸನ್ನಿಧಿಗೆ ಬರುವಾಗ ನಾವು ಮಾರ್ಪಾಟ ಆಗುವುದಕ್ಕಾಗಿ ಮತ್ತೊಂದು ಅವಕಾಶ ನಮಗಿದೆ, ಮತ್ತೊಂದು ನಮ್ಗೆ ಅವಕಾಶ ಇದೆ. ಎಷ್ಟು ಒಳ್ಳೆ ದೇವರು ನೋಡ್ರಿ. ನಾನು 40 ದಿವಸಗಳ ಧ್ಯಾನ ಮಾಡ್ತಿರುವಾಗ ನನ್ನ ಮನಸ್ಸಲ್ಲಿ ಬರುವಂಥ ಆಲೋಚನೆ ಒಂದೇ ಅಂದರೆ, ಎಷ್ಟು ಅವಕಾಶಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಡ್ತಾನೆ. ನಾವು ನಾಳೆ ದೇವರು ಹೇಳಲಿಕ್ಕೆ ಆಗಲ್ಲ ಸ್ವಾಮಿ, ನನಗೆ ಅವಕಾಶ ಸಿಗಲಿಲ್ಲ ಎಂಬುದಾಗಿ. ಆದರೆ ಕರ್ತನು ಇಷ್ಟು ಒಳ್ಳೆಯವನಂತಂದರೆ ಪ್ರತಿಯೊಬ್ಬರಿಗೂ ಬೇಕಾದಷ್ಟು ಅವಕಾಶಗಳನ್ನು ಕೊಡುವಂಥ ದೇವರಾಗಿದ್ದಾನೆ. ಈ ದಿನ ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿರುವಂಥ ದೇವರ ವಾಕ್ಯದ ಭಾಗ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ. ನಾವೀಗ ತಾನೇ ವೇದ ಪಾರಾಯಣ ಮಾಡಿಕೊಂಡಂಥ ವಾಕ್ಯ ಭಾಗ 23ರಿಂದ 30ರವರೆಗೆ ವಿಮೋಚನಕಾಂಡ ಪುಸ್ತಕದಲ್ಲಿ ಸಹ ನಾವು ನೋಡಿಕೊಂಡಂಥ ವಾಕ್ಯ ಭಾಗವನ್ನೇ ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ. ಈ ವಾಕ್ಯವನ್ನು ಹಿಡಿದುಕೊಂಡು ಕರ್ತನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಕರ್ತನೆ, ನಿನ್ನ ವಾಕ್ಯದ ಪ್ರಕಟಣೆ ನಮಗೆ ಬೇಕು ಸ್ವಾಮಿ. ಕರ್ತನೆ, ಇದು ಒಂದು ಕಥೆಯಂತೆ ನಾನು ಹೇಳಬಾರದು, ಅಥವಾ ಏನೋ ನನಗೆ ಕೊಟ್ಟಿದ್ದಾರೆ ಎಂಬುದಾಗಿ ಜವಾಬ್ದಾರಿಕೆ ನಾನು ಇಳಿಸ್ಕೊಳ್ಬಾರದು. ನಿನ್ನ ಹೃದಯ ನಮಗಾಗಿ ಈ ದಿನ ಏನಾಗಿದೆ, ಈ ದಿನ ನಮ್ಮ ಜೀವಿತದಲ್ಲಿ ನೀನೇನು ಮಾಡಬೇಕೆಂಬುದಾಗಿದೆ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಕೆಲವೊಂದು ಸಂಗತಿಯನ್ನು ನನ್ನೊಟ್ಟಿಗೆ ಮಾತಾಡಿದ್ದನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುವಂತನಾಗಿದ್ದೇನೆ. ಇಲ್ಲಿ ನೋಡ್ಕೊಳ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ, ಶಿಲ್ಬೆ ಮೇಲೆ ಎಲ್ಲವನ್ನ ಮಾಡಿ ತೀರಿತು ಎಂಬುದಾಗಿ ಯೇಸು ಸ್ವಾಮಿ ಸಂಪೂರ್ಣವಾಗಿ ಸಮರ್ಪಣೆಯ ದೇವರು ಕೊಟ್ಟಂಥ, ತಂದೆಯಾದ ದೇವರು ಕೊಟ್ಟಂಥ ಕಾರ್ಯವನ್ನು, ಪರಿಪೂರ್ಣತೆಯನ್ನು ಯೇಸು ಸ್ವಾಮಿ ಇಲ್ಲಿ ತೋರಿಸ್ತಾರೆ. ತೀರಿತು ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕಂದರೆ 7 ಮಾತುಗಳಲ್ಲಿ ಅದೊಂದು ಮಾತು ಇರೋದ್ರಿಂದ ಅದಕ್ಕೆ ನಾನು ಅದಕ್ಕೆ ಗಮನ ಕೊಡುವುದಿಲ್ಲ. ಆದರೆ ಯೇಸು ಸ್ವಾಮಿ ರಕ್ಷಣೆಯ ಕಾರ್ಯವನ್ನು ಪರಿಪೂರ್ಣವಾಗಿ ಮಾಡಿದ್ದಾನೆ. ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯನು ರಕ್ಷಣೆ ಹೊಂದುವುದಕ್ಕಾಗಿ ಬೇಕಾದಂಥ ಪ್ರತಿಯೊಂದು ಸಂಗತಿಗಳನ್ನು ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಮಾಡಿ ಮುಗಿಸಿದ್ದಾನೆ. ನಾನು ರಕ್ಷಣೆ ಹೊಂದಲಿಕ್ಕೆ ಆಗಲ್ಲ, ನಾನು ದೇವರ ಮಗನಾಗಿ ಜೀವಿಸ್ಲಿಕ್ಕೆ ಆಗಲ್ಲ, ಆತ್ಮಿಕ ಜೀವಿತವನ್ನು ನಡೆಸಲಿಕ್ಕೆ ನಮ್ಮಿಂದ ಅಸಾಧ್ಯ ಎಂಬುವಂಥ ಮಾತು ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಯೇಸು ಸ್ವಾಮಿ ನಮಗೆ ಬೇಕಾದ ಪ್ರತಿಯೊಂದನ್ನ ಫೆಸಿಲಿಟಿಗಳನ್ನು ದೇವರ ವಾಕ್ಯದಲ್ಲಿ ಮೂಲಕ, ತನ್ನ ಶಿಲ್ಬೆಯ ಮರಣದ ಮೂಲಕವಾಗಿ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಹೀಗಾಗಿ ಯೇಸು ಸ್ವಾಮಿಯ ಒಂದು ಆ ಮರಣದ ಮುಖ್ಯ ಉದ್ದೇಶ ಏನಂತ ಕೇಳುವುದಾದ್ರೆ, ರಕ್ಷಣೆ. ಪ್ರತಿಯೊಬ್ಬ ವ್ಯಕ್ತಿಯು ರಕ್ಷಿಸಲ್ಪಡಬೇಕು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿದೆ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನ್ನು ಕೊಟ್ಟನೆಂಬುದಾಗಿ. ಒಂದು ಚಿಕ್ಕ ಉದಾಹರಣೆ ಹೇಳಿ ನಾನು ಮುಂದಿನ ವಾಕ್ಯ ಭಾಗಕ್ಕೆ ನಾನು ಹೋಗ್ತೇನೆ. ಸಾಮಾನ್ಯವಾಗಿ ನಾವೆಲ್ಲರೂ ನೀರಿನ ಬಗ್ಗೆ ನಮ್ಮೆಲ್ಲರಿಗೂ ಮಾಹಿತಿ ಇದೆ. ಕೆಲವೊಂದು ಸ್ಥಳಗಳಲ್ಲಿ
24 ಗಂಟೆ ಕಾಲ ನೀರು ಬರ್ತದೆ. ಕೆಲವೊಂದು ಸ್ಥಳದಲ್ಲಿ 2 ದಿವಸಕ್ಕೊಮ್ಮೆ, ಕೆಲವೊಂದು ಸ್ಥಳದಲ್ಲಿ 5 ದಿವಸ, 8 ದಿವಸ, ಹೀಗೆ ದಿನಗಳು ವೇರಿಯೇಷನಲ್ಲಿ ನೀರು ನಮಗೆ ಸಿಗ್ತದೆ. ನೀರು ಸಿಗುವಾಗ ಅದಕ್ಕೆ ಕೊಡುವಂಥ ಮೊದಲನೇ ಪ್ರಾಮುಖ್ಯತೆ ನಾವೇನು? ಮೊದಲು ಬಳಸುವುದಕ್ಕಾಗಿ ಉಪಯೋಗ ಮಾಡ್ತೇವಾ? ಕ್ಲೀನ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೇವಾ? ಎದಕ್ಕೆ ತೊಗೊಳ್ತೇವೆ? ಕುಡಿಯೋದಕ್ಕೆ. ಅದರ ಅರ್ಥ ಬಳಸ್ಲಿಕ್ಕೆ ನೀರು ಬೇಡವಾ ನಮಗೆ? ಮೊದಲನೇ ಪ್ರಾಮುಖ್ಯತೆ ಕುಡಿಯೋದಕ್ಕೆ. ಹಾಗಾದ್ರೆ ದೇವರ ವಾಕ್ಯದ ಮೊದಲನೇ ಪ್ರಾಮುಖ್ಯತೆ, ಒಂದು ಸುವಾರ್ತೆ, ಒಂದು ಪ್ರಾರ್ಥನೆ, ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಮಾಡಿದಂತ ಬಲಿದಾನದ ಮೊದಲನೇ ಪ್ರಾಮುಖ್ಯತೆ, ಪ್ರತಿ ಒಂದು ವ್ಯಕ್ತಿ ಪಾಪದಿಂದ ತಿರುಗಿಕೊಂಡು ರಕ್ಷಣೆ ಜೀವಿತ ಹೊಂದಿಕೊಳ್ಳಬೇಕು. ಪ್ರತಿಯೊಂದು ವ್ಯಕ್ತಿ ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳಬೇಕು. ಇದು ಮೊದಲನೇ ಪ್ರಾಮುಖ್ಯತೆ ಆಗಿದೆ. ಆದರೆ ಈ ದಿನದಲ್ಲಿ ಸೈತಾನನು ದೇವರ ವಾಕ್ಯವನ್ನೇ ಹಿಡಿದುಕೊಂಡು ನಮ್ಮೊಳಗಡೆ ಗಲಿಬಿಲಿಯನ್ನು ಉಂಟು ಮಾಡ್ತಾ ಇದ್ದಾನೆ. ಸೈತಾನನಿಗೆ ನಮಗಿಂತಲೂ ಚೆನ್ನಾಗಿ ದೇವರ ವಾಕ್ಯ ಗೊತ್ತ್ರಿ. ಯೇಸು ಸ್ವಾಮಿಗೆ 3 ಶೋಧನೆ ಬರ್ತದೆ. 3 ಶೋಧನೆ ಬರುವಾಗ ಯೇಸು ಸ್ವಾಮಿಗೆ ಆತನು ಹೇಳ್ತಾನೆ, ನೀನು ದೇವರ ಮಗನಾಗಿದ್ರೆ ಏನ್ ಮಾಡ್ಬೇಕು? ಕಲ್ಲನ್ನ ರೊಟ್ಟಿ ಮಾಡಿ ತಿನ್ಬೇಕು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯ ರೊಟ್ಟಿ ತಿಂದ ಮಾತನ್ನು ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತ ಮಾತನ್ನು ಬದುಕ್ತಾರೆ. ಹಾಗಾದ್ರೆ ಆ ವಾಕ್ಯ ನನಗೂ ಗೊತ್ತಪ್ಪ. ಹಾಗಾದ್ರೆ ನೀನೇನ್ ಮಾಡ್ಬೇಕು? ದೇವರ ವಾಕ್ಯದಲ್ಲಿ ಹೇಳಿದೆಯಲ್ಲ, ನಿಮ್ಮನ್ನು ಕಾಯುವುದಕ್ಕಾಗಿ ದೇವರಿಗೆ ಅಪ್ಪಣೆ ಕೊಟ್ಟಿದ್ದಾರೆ, ಅದಕ್ಕೆ ನೀನ್ ಮಾಡು, ಮೇಲಿಂದ ಕೆಳಗೆ ಬಿದ್ದರೆ ದೇವರನ್ನು ರಕ್ಷಿಸ್ತಾರೆ. 2ನೇ ಶೋಧನೆ ಅದನ್ನು ತೆಗೆದುಕೊಂಡು ಬಂದ ಹೇಗೆ? ವಾಕ್ಯದ ಮೂಲಕವಾಗಿ. ಮೊದಲನೇ ಶೋಧನೆ ಹೇಗೆ ತೆಗೆದುಕೊಂಡು ಬಂದ? ಲೌಕಿಕವಾಗಿ ತೆಗೆದುಕೊಂಡು ಬಂದ. ಅದನ್ನು ನಾವು ಜಯಿಸುವಾಗ 2ನೇ ಶೋಧನೆ ದೇವರ ವಾಕ್ಯದ ಮೂಲಕವಾಗಿ ತೆಗೆದುಕೊಂಡು ಬರ್ತಾನೆ. ನಿನ್ನ ವಾಕ್ಯದಲ್ಲಿ ಹೇಗೆ ಹೇಳ್ತದಲ್ಲ ಅನ್ನುವಂಥ ರೀತಿಯಲ್ಲಿ ಈ ದಿನದಲ್ಲಿ ಅನೇಕ ಬೋಧನೆಗಳು ಬರ್ತಾ ಇದೆ. ಯೇಸು ಸ್ವಾಮಿ ಶಿಲ್ಬೆ ವಿಷಯದಲ್ಲಿ ಅನೇಕ ಬೋಧನೆಗಳು ಬರ್ತಾ ಇರ್ಬೋದು. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸತ್ತಿದ್ರಿಂದ ನಮಗೆ ಹೊಸ ಜೀವ ಸಿಕ್ತು, ಆಶೀರ್ವಾದ ಸಿಕ್ತು, ಬಿಡುಗಡೆ ಸಿಕ್ತು, ಆಶೀರ್ವಾದ ಸಿಕ್ತು, ಏನೆಲ್ಲ ವಾಕ್ಯಗಳು ಬರ್ತಾ ಇರ್ಬೋದು. ಆದರೆ ಮೊದಲನೇ ಪ್ರಾಮುಖ್ಯತೆ ಆತ್ಮ ರಕ್ಷಣೆ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ದೇವರ ರಾಜ್ಯವನ್ನು ಸೇರ್ತಾರೆ ಎಂಬುದಾಗಿ ನೆನೆಸ್ಬೇಡ್ರಿ. ದೇವರೇ, ನಿನ್ನ ಹೆಸರಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದೇವೆ, ದೆವ್ವಗಳನ್ನ ಬಿಡಿಸಿದ್ದೇವೆ, ಪ್ರವಾದಗಳನ್ನ ಹೇಳಿದ್ದೇವೆ, ಸುವಾರ್ತೆಯನ್ನು ಸಾರಿದ್ದೇವೆ, ನೀವು ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಆದರಿಂದ ಅವ್ರಿಗೆ ಹೇಳ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನ ಸಭೆ ಈ ದಿನ ಅರ್ಥ ಮಾಡಿಕೊಳ್ಬೇಕಾಗಿದೆ. ದೇವ ಜನರಾದ ನಾವುಗಳು ದೇವರ ವಾಕ್ಯದ ಪ್ರಾಮುಖ್ಯತೆ ಏನಾಗಿದೆ ಅಂದ್ರೆ ರಕ್ಷಣೆ. ಅನೇಕ ಕೂಟಗಳು ಈ ದಿನದಲ್ಲಿ ಏರ್ಪಡಿಸಲ್ಪಡ್ತದೆ. ರಕ್ಷಣೆ ಕೂಟಗಳ ಹೆಸರು ಎಲ್ಲಾದ್ರೂ ಕೇಳಿದಿರಾ? ಸ್ವಸ್ಥತೆ ಕೂಟ, ಅಭಿಷೇಕ ಕೂಟ, ಬಿಡುಗಡೆ ಕೂಟ. ನಾವು ಅದಕ್ಕೆ ತುಂಬಾ ಓಡ್ತಾ ಇದ್ದೇವೆ. ಅದಕ್ಕಾಗಿ ಅದೇ ನಮಗೆ ಬೇಕ್ರಿ. ನಮಗೆ ಸಂತೋಷ ಕೊಡ್ತದೆ ಅದನ್ನು ಕೇಳುವಾಗ. ಸೈತಾನ ಏನು ಮಾಡ್ತಾನೆ? ಯಾವಾಗಲೂ ನಮಗೆ ಆತನ ಏನು ಮಾಡ್ತಾನೆ ಅಂತಂದ್ರೆ ಸಂತೋಷ ಕೊಡ್ತಾನೆ. ನಮಗೊಂಥರ ಹೊಸದು ಬೇಕು, ಹೊಸ ಸಂಗತಿಗಳು ಬೇಕು, ಹೊಸ ಮಾತುಗಳು ಬೇಕು, ಹೊಸ ಕಾರ್ಯಗಳು ನಡೀತಾ ಇರಬೇಕು. ಆಗ ನಮಗೊಳಗೆ ಸೈತಾನಿಗೆ ಇದನ್ನು ಗೊತ್ತ್ರಿ. ಯೇಸು ಸ್ವಾಮಿ ಒಳಗಾಗಲಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಲೋಕವನ್ನು ಜಯಿಸಿದ್ದೇನೆ. ಸೈತಾನನು ವಾಕ್ಯದ ಮೂಲಕವಾಗಿ. ಯಾಕೆ ಈ ಮಾತನ್ನು ಇಲ್ಲಿವರೆಗೆ ನಿಮ್ಗೆ ಹೇಳ್ತಾ ಇದ್ದೆ ಅಂತಂದರೆ, ರಕ್ಷಣೆ ಬಗ್ಗೆ ಅನೇಕ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ, ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಇದೆ. ಯಾಕಂದರೆ ರಕ್ಷಣೆ ಅಂತಂದರೆ ಅದರಲ್ಲಿ ನಮಗೆ ಈ ಲೋಕದ ಸಂಗತಿಗಳು ಸಿಗುವುದಿಲ್ಲ, ಪರಲೋಕದ ಸಂಗತಿಗಳು ಸಿಗ್ತದೆ. 1 ಮನೆ ಇದ್ದವ್ರಿಗೆ 2 ಮನೆ ಆಗ್ತದೆ ಅಂದರೆ ಆ ಚರ್ಚ್ ಫುಲ್ ಆಗಿಬಿಡ್ತದೆ. ಯಾಕಂದ್ರೆ ಲೋಕದ ಸಂಗತಿ ಸಿಗ್ತದೆ. ಬೆಳ್ಳಿ ಬಂಗಾರ ಸಿಗುತ್ತಂದ್ರೆ ಆ ಪಾಸ್ಟರ್ ರಿಚ್ ಆಗಿಬಿಡ್ತಾರೆ. ಯಾಕಂದ್ರೆ ನಮಗೆ ಈ ಲೋಕದ ಸಂಗತಿ ಸಿಗುವಾಗ ಅದ್ರ ಕಡೆಗೆ ಆಸಕ್ತಿ ತುಂಬಾ ಆಗ್ತದೆ. ಆದ್ರೆ ಯೇಸು ಸ್ವಾಮಿ ಕೊಡುವಂತ ರಕ್ಷಣೆ ಎಂಥದ್ದಾಗಿದೆ ಅನ್ನುವುದಕ್ಕಾಗಿ ಲೂಕಂಬರ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ. ಜಕ್ಕಾಯನು ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಜಕ್ಕಾಯನು ಯೇಸು ಎಂಥವನಾಗಿರ್ಬೇಕೆಂಬುದಾಗಿ ನೋಡಲು ಅಪೇಕ್ಷಿಸಿ ಯೇಸು ಬರುವ ಸುದ್ದಿಯನ್ನು ಕೇಳಿಕೊಂಡು ಯೇಸುವನ್ನೇ ನೋಡುವುದಕ್ಕಾಗಿ ಹೋದ. ಹಾಗಾದ್ರೆ ರಕ್ಷಣೆ ಯಾರಿಗೆ ಅಂತಂದ್ರೆ, ಯಾರು ಕೇವಲ ಯೇಸುವನ್ನ ಬೇಕು ಅಂತ ಸಭೆಗೆ ಬರುವಂಥವ್ರು, ಯೇಸು ಬೇಕೆಂಬುದಾಗಿ ವಾಕ್ಯವನ್ನು ಓದುವಂಥವ್ರು, ಯೇಸು ಬೇಕೆಂಬುದಾಗಿ ಆರಾಧನೆ ಮಾಡುವಂಥವ್ರು, ಯೇಸು ಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವಂಥವ್ರು, ಯೇಸು ಬೇಕೆಂಬುದಾಗಿ ದೇವ ಸೇವಕರನ್ನ ಮನೆಗೆ ಬರಮಾಡಿಕೊಳ್ಳುವಂಥವ್ರು. ಆದರೆ ಈ ದಿನದಲ್ಲಿ ನಾವು ಅದನ್ನ ಬಿಟ್ಟು ಬೇರೆಲ್ಲ ಸಂಗತಿಯನ್ನು ಬಯಸ್ತಾ ಇದ್ದೇವೆ. ಇದು ಸಹ ಅಭಿಷಕ್ತವುಳ್ಳ ಸೇವಕರು ಬಂದ್ರೆ, ಅವ್ರು ನಮ್ಮ ಮನೆಗೆ ಬಂದ್ರೆ ಏನಾಗ್ತದೆ? ಮನೆಯಲ್ಲಿ ಅಭಿಷೇಕ ಬರ್ತದೆ. ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ನಮಗೆ ಅಭಿಷೇಕ ಬರ್ತದೆ. ಯೇಸು ಬೇಕನ್ನುವಂಥದ್ದು ಕಡಿಮೆ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಅಂಥ ಸಂದೇಶಗಳು ನಾವು ಕೇಳ್ತಾ ಇದ್ದೇವೆ, ಅಂಥ ಸಂದೇಶಗಳು ಸಾರಲ್ಪಡ್ತಾ ಇದೆ. ಸೈತಾನನು ಕಡೇ ದಿನದಲ್ಲಿ ಸಾಧ್ಯವಾದರೆ ನಂಬಿಕೆಯಲ್ಲಿರುವವರನ್ನು ಸಹ ಅದನ್ನು ಮೋಸ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಭಿಷೇಕ ಇಟ್ಟುಕೊಂಡು ನಾವು ನರಕಕ್ಕೆ ಹೋಗ್ಬೋದು, ಮಹತ್ಕಾರ್ಯಗಳನ್ನು ಮಾಡಿ ನರಕಕ್ಕೆ ಹೋಗ್ಬೋದು, ಆದರೆ ರಕ್ಷಣೆ ಹೊಂದಿದಂಥ ವ್ಯಕ್ತಿ ಎಂದಿಗೂ ನರಕಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ.
ರಕ್ಷಣೆಯ ಪ್ರಾಮುಖ್ಯತೆಯನ್ನು ಸಭೆಯಾದ ನಾವುಗಳು, ದೇವರ ಮಕ್ಕಳಾದ ನಾವುಗಳು, ದೇವರ ಸೇವಕರಾದ ನಾವುಗಳು ಈ ದಿನ ಆಳವಾಗಿ ಧ್ಯಾನ ಮಾಡುವಂಥದ್ದು ತುಂಬ ಅವಶ್ಯವಾಗಿದೆ. ಬೇರೆ 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 ಸಂಗತಿಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ, ಅದರಿಂದ ಏನೂ ಲಾಭ ಇಲ್ರಿ. ರಕ್ಷಣೆ ಕುರಿತಾಗಿ ನಾವು ಧ್ಯಾನ ಮಾಡಬೇಕಾಗಿದೆ. ಜಕ್ಕಾಯನು ಯೇಸುವನ್ನು ನೋಡುವುದಕ್ಕಾಗಿ ನೋಡುವಾಗ ಅಲ್ಲಿ ನೋಡ್ತೇವೆ, ಜಕ್ಕಾಯನಿಗೆ ಯೇಸು ಸ್ವಾಮಿ ಸಿಗುವುದಿಲ್ಲ, ನೋಡ್ಲಿಕ್ಕೆ ಆಗುವುದಿಲ್ಲ. ಮರದ ಮೇಲೆ ಹತ್ತು ಕೂತ್ಕೊಳ್ತಾನ್ರಿ. ಮರವನ್ನ ಏರಿ ಕೂತ್ಕೊಳ್ಳುವಾಗ ಯೇಸು ಸ್ವಾಮಿ ಮರದ ಕೆಳಗಡೆ ಬಂದು ಯೇಸು ಸ್ವಾಮಿ ಹೇಳ್ತಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಇವತ್ತು ನಿನ್ನ ಮನೆಗೆ ಇಲ್ಲಿ ನಾನು ಇಳಿದುಕೊಳ್ಬೇಕೆಂಬುದಾಗಿದ್ದೇನೆ. ಜಕ್ಕಾಯ ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಹೋದ, ಆದ್ರೆ ಮೊದಲು ಮಾತಾಡಿದ್ದು ಯಾರು? ಯೇಸು ಸ್ವಾಮಿ. ಅರ್ಥ ಏನ್ರಿ? ಜಕ್ಕಾಯನ ಯೇಸು ಸ್ವಾಮಿಯನ್ನ ಹುಡುಕೋದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಜಕ್ಕಾಯನನ್ನ ಹುಡುಕಿದ್ರು. ಈ ದಿನ ನಮ್ಮನ್ನಾತನು ಹುಡುಕಿದ್ದಾನೆ, ಆದರೆ ನಮ್ಮ ಆಸಕ್ತಿ ಬೇರೆ ಕಡೆ ಇದೆ. ಸೈತಾನ ನಮ್ಮನ್ನು ಡೈವರ್ಟ್ ಮಾಡಿಬಿಟ್ಟಿದ್ದಾನ್ರಿ. ಜಕ್ಕಾಯನಿಗಿರುವಂಥ ಆಸೆ ಏನು ಗೊತ್ತಾ? ಎಲ್ಲ ಟ್ಯಾಕ್ಸ್ ಕಲೆಕ್ಟರ್ ಯೇಸು ಸ್ವಾಮಿಯಿಂದ ಹೋಗ್ತಾ ಇದ್ದಾರೆ. ಹಣದಕ್ಕಿಂತ ಸುಂದರವಾಗಿರುವಂಥದ್ದು, ಹಣದಕ್ಕಿಂತಲೂ ಏನೋ ಒಂಥರ ಖುಷಿ ಕೊಡುವಂಥ ಏನಾದರೂ ಮತ್ತೇನಿದೆ ಅಪ್ಪ ಅಂತ ಸಂಗತಿ ಎಂಬುದಾಗಿ ನೋಡ್ಲಿಕ್ಕೆ ಆತನು ಹೋದ. ಹೇಗಿರ್ಬೋದಾ ಯೇಸು ಸ್ವಾಮಿ? ಯೇಸು ಸ್ವಾಮಿ ಹೇಳ್ತಾರೆ, ಜಕ್ಕಾಯನೇ ನಿನ್ನ ಮನೆಗೆ ನಾನು ಬರ್ತೇನೆ. ಜಕ್ಕಾಯನಿಗೆ ಮುಂದೆ ಏನಾಗ್ತದೆ ಗೊತ್ತಿಲ್ಲರಿ, ಮುಂದಿನ ಪರಿಸ್ಥಿತಿ ಆತನಿಗೆ ಗೊತ್ತಿಲ್ಲ. ಆತನ ಹೇಳ್ತಾನೆ, ಸಂತೋಷವಾಗಿ ಆತನ ಸ್ವೀಕರಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಂತೋಷವಾಗಿ ಯೇಸು ಸ್ವಾಮಿಯನ್ನ ಸ್ವೀಕರಿಸಿಕೊಂಡನು. ಪ್ರಿಯ ದೇವ ಜನರೇ, ನಿಮಗೆ ಸಾರಲ್ಪಡುವಂಥ ವಾಕ್ಯದಲ್ಲಿ ಎಲ್ಲಿವರೆಗೂ ನೀವು ಸಂತೋಷ ಪಡುವುದಿಲ್ಲ, ಅಲ್ಲಿವರೆಗೂ ನಮ್ಮ ರಕ್ಷಣೆ ಆಗುವುದಿಲ್ಲ. ಈ ದಿನ ಪ್ರತಿಯೊಂದು ವಾಕ್ಯಕ್ಕೆ 108 ಪ್ರಶ್ನೆ ಹಾಕ್ತೇವೆ ನಾವು. ಹಿಂಗೆ ಯಾಕೆ, ಹಂಗೆ ಯಾಕೆ, ಹಿಂಗೆ ಹೇಳ್ಬೇಕಿತ್ತಲ್ಲ, ಹಾಗೆ ಹೇಳ್ಬೇಕಿತ್ತಲ್ಲ. ಈ ಜ್ಞಾನಿಗಳು ರಕ್ಷಣೆ ಹೊಂದಿಕೊಳ್ಳುವುದಿಲ್ಲ. ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದ್ದೆ ಜ್ಞಾನಿಗಳು, ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದ್ದೆ ವಾಕ್ಯದ ಪಂಡಿತರು. ವಾಕ್ಯದ ಪಾಂಡಿತ್ಯ ನಮ್ಮನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುವುದಿಲ್ಲ, ವಾಕ್ಯದಲ್ಲಿರುವಂಥ ಜೀವ ನಮ್ಮ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ತದೆ. ವಾಕ್ಯದ ಪಾಂಡಿತ್ಯ ಇತರ ತಪ್ಪುಗಳನ್ನ ಕಂಡು ಹಿಡಿಯುವುದಕ್ಕಾಗಿ ನಮ್ಮನ್ನು ಪ್ರೇರೇಪಿಸ್ತದೆ. ವಾಕ್ಯದ ಜೀವ ಇತರನ್ನ ಪ್ರೀತಿಸುವಂತೆ, ಯೇಸು ನನ್ನಂತ ಪಾಪವನ್ನು ಪ್ರೀತಿಸುವುದಾದ್ರೆ ನಾನು ಇನ್ನೂ ಎಷ್ಟು ಹೆಚ್ಚಾಗಿ ಪ್ರೀತಿಸಬೇಕು. ದೇವರು ನಮಗೆ ಸ್ತೋತ್ರವಾಗಲಿ. ಜಕ್ಕಾಯ ಯೇಸು ಸ್ವಾಮಿಯನ್ನ ಸಂತೋಷವಾಗಿ ಸ್ವೀಕರಿಸಿಕೊಂಡ. ಇವತ್ತೊಂದು ಪ್ರಶ್ನೆ ಕೇಳ್ತೇನೆ, ಯೇಸು ಸ್ವಾಮಿಯೊಂದಿಗೆ ನೀವು ಸಂತೋಷವಾಗಿದ್ದೀರಾ? ಯೇಸು ಸ್ವಾಮಿನ ಬಿಟ್ಟರೆ ಇನ್ನು ಯಾವ ಸ್ಥಳದಲ್ಲಿ ಸಂತೋಷ ಇಲ್ರಿ. ಗಂಡ ಹೆಂಡತಿನ ತಗೊಳ್ರಿ, ಮಕ್ಕಳನ್ನು ತಗೊಳ್ರಿ, ತಂದೆ ತಾಯಿನ ತಗೊಳ್ರಿ, ಸ್ನೇಹಿತರನ್ನು ತಗೊಳ್ರಿ, ಎಲ್ಲೋ ಒಂದು ಕಿರಿಕಿರಿ ನಮಗಿದೆ. ಬಟ್ ಕಂಫರ್ಟ್ ಝೋನ್ ಯಾವುದಂದ್ರೆ ಯೇಸು ಸ್ವಾಮಿ ಸನ್ನಿಧಿ. ಯೇಸು ಸ್ವಾಮಿ ಯಾವ ಪ್ರಶ್ನೆ ನಮಗೆ ಕೇಳಲ್ಲ. ಎಲ್ಲಿ ಹೋಗಿದ್ದಿ, ಯಾಕೆ ಹೋಗಿದ್ದಿ, ಇಷ್ಟೊತ್ತಂಗೆ ಯಾಕೆ ಹೋಗಿದ್ದಿ. ನಮ್ಮ ಹುಬ್ಬಳ್ಳಿ ಭಾಷೆ ಮಾತಾಡ್ತಿದ್ರು ಸ್ವಲ್ಪ. ಯೇಸು ಸ್ವಾಮಿ ಯಾವ ಪ್ರಶ್ನೆ ಕೇಳಲ್ಲ ರೀ. ಪೇತ್ರ 3 ಸಲ ಅಲ್ಲುಗಳಿವ ಯೇಸು ಸ್ವಾಮಿ ಕೇಳೋ ಪ್ರಶ್ನೆ ಒಂದೇ, ನಾನು ಪ್ರೀತಿ ಮಾಡ್ತೀಯ ಸಾಕು ನಂಗಷ್ಟೇ. ನಾವು ಹಂಗಲ್ಲ, ಪ್ರೀತಿ ಮಾಡೋದು 2ನೇ ವಿಚಾರ. ಹಿಂಗೆ ಯಾಕದಕ್ಕೆ ಸರಿಯಾಗಿ ನೀನು ಪ್ರೀತಿ ತೊಗೊಂಡು ನಾನೇನು ಮಾಡಲಿ? ಯೇಸು ಸ್ವಾಮಿನೇ ಇಲ್ರಿ ನಮ್ಮ ಒಳಗಡೆ. ವಾಕ್ಯ ಇದೆ ಬಾಯಲ್ಲಿ ಮಾತ್ರ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಬಾಯಿ ಮಾತ್ರದಿಂದ ಇವ್ರನ್ನ ಸನ್ಮಾನಿಸ್ತಾರೆ, ಆದ್ರೆ ಇವ್ರ ಹೃದಯ ಎಲ್ಲೋ ಇದೆ. ಈ ದಿನ ಸಭೆಗೆ ರಕ್ಷಣೆ ಅವಶ್ಯವಾಗಿದೆ. ಯೇಸು ಸ್ವಾಮಿ ಮರಣದ ಸಂಕೇತ ಏನಂದ್ರೆ, ಪ್ರತಿ ಸಲ ಶಿಲುಬೆ ನೋಡುವಾಗ ನನಗಾಗಿ ಕಟ್ಟಲ್ಪಟ್ಟಂತ ಕ್ರಯ ನಮ್ಮ ನೆನಪಿಗಾಗಬೇಕ್ರೆ. ನಾನು ಕೆಲವೊಮ್ಮೆ ಆಲೋಚನೆ ಮಾಡ್ತೇನೆ, ಯೇಸು ಸ್ವಾಮಿ ಬರಲಿಲ್ಲ ಅಂದ್ರೆ ನಾವೆಲ್ಲ ಎಲ್ಲಿ ಕೂತ್ಕೊಂಡಿರ್ತಿದ್ವಿ, ಎಲ್ಲಿ ಭಜನೆ ಮಾಡ್ತಾ ಇದ್ವಿ, ಯಾರಿಗೆ ಆರಾಧನೆ ಮಾಡ್ತಾ ಇದ್ವಿ, ನಮ್ಮ ವಿಚಾರಗಳು ಹೇಗಿರ್ತಾ ಇದ್ವು, ಎಂಥವ್ರ ಮುಂದೆ ನಿಂತ್ಕೊಳ್ತಾ ಇದ್ವಿ. ಎಂಥ ಸೌಭಾಗ್ಯ ನಮ್ಮ ಜೀವಿತದಲ್ಲಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಬಲಿಯಾದಂಥ ಮೊದಲನೇ ಪ್ರಾಮುಖ್ಯತೆ ರಕ್ಷಣೆ. ನಿನ್ನ ಜೀವಿತ ಬದಲಾವಣೆ ಆಗಲೇಬೇಕು. ಕಾಂಪ್ರಮೈಸ್ ಲೈಫ್ ಇಲ್ಲ. ಯೇಸು ಸ್ವಾಮಿ 7 ಸಭೆಗೆ ಪತ್ರ ಬರೀತಾರೆ, ನೀನು ಜೀವಿಸ್ತೆ ಎಂಬುದಾಗಿ ಹೆಸರಿದೆ, ಆದರೆ ನಿನ್ನ ಕೃತ್ಯಗಳು ಸತ್ತದ್ದಾಗಿದೆ. ಈ ದಿನ ದೇವರು ಬಯಸುವಂಥದ್ದು ಸಭೆಯ ರಕ್ಷಣೆ, ಜೀವಿತ ರಕ್ಷಣೆ. ಎಷ್ಟು ಜನ ನಾವು ಹೊಂದಿಕೊಂಡಿದ್ದೇವೆ? ಯೇಸು ಸ್ವಾಮಿ ನಮಗೆ ಗೊತ್ತು, ಅದು ರಕ್ಷಣೆ ಅಲ್ಲ. ಯೇಸು ಸ್ವಾಮಿಗೆ ನಾನು ಯಾರಂತ ಗೊತ್ತಾಗಬೇಕು, ಅದು ರಕ್ಷಣೆ. ಯೇಸು ಸ್ವಾಮಿ ನಿನ್ನ ಹೆಸರಿಂದ ಕರಿಬೇಕು, ಯೇಸು ಸ್ವಾಮಿ ನಿನ್ನೊಂದಿಗೆ ಮಾತಾಡಬೇಕು, ಯೇಸು ಸ್ವಾಮಿಯೊಂದಿಗೆ ವೈಯಕ್ತಿಕವಾದ ಸಂಬಂಧ ಇರಬೇಕು, ಅದು ರಕ್ಷಣೆ ಆಗಿದೆ. ಜಕ್ಕಾಯ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡ. ಕೆಲವೊಂದು ಸರಿ ನಾವು ದೇವ್ರ ವಾಕ್ಯ ಹೇಳುವಾಗ, ಹೊಸ ಕೂಟಗಳಿಗೆ ಹೋಗುವಾಗ, ಸಂದೇಶಕರು ಬರುವಾಗ ಭಾಳ ಸಂತೋಷವಾಗಿ ವಾಕ್ಯ ಕೇಳ್ಕೊಳ್ತೇವ್ರಿ. ಆದರೆ ಅದನ್ನು 2 ದಿವಸ ಮೇಂಟೈನ್ ಮಾಡ್ಲಿಕ್ಕೆ ನಮ್ಮ ಕಡೆ ಆಗಲ್ಲ. ಆದರೆ ಜಕ್ಕಾಯ ಏನು ಮಾಡ್ತಾನೆ, ಯೇಸು ಸ್ವಾಮಿಯೊಂದಿಗೆ ನಡೆಯುವುದಕ್ಕಾಗಿ ಪ್ರಾರಂಭ ಮಾಡಿದ. ರಕ್ಷಣೆ ಕೇವಲ ವಾಕ್ಯವನ್ನು ಕೇಳಿ ಸಂತೋಷ ಪಡೋದಲ್ಲ. ಏನೋ ತುಂಬಾ ವಾಕ್ಯ ಕೇಳ್ತಾರೆ, ಇದರಿಂದ ರಕ್ಷಣೆ ಸಿಗಲ್ಲ. ಯೇಸುವಿನೊಂದಿಗೆ ನಾವು ನಡೀಬೇಕು, ಯೇಸುವಿನೊಂದಿಗೆ ಪ್ರತಿದಿನ ನಾವು ನಡೀಬೇಕು. ಇದು ಬಹಳ ಪ್ರಾಮುಖ್ಯ ನಮ್ಮ ಜೀವಿತದಲ್ಲಿ. ಜಕ್ಕಾಯ ನಡೆಯುವುದಕ್ಕಾಗಿ ಪ್ರಾರಂಭ ಮಾಡಿದೆ. ಯೇಸು ಸ್ವಾಮಿ ಎಲ್ಲವೂ ಹೇಳ್ತಲ್ಲ, ನೀ ಟ್ಯಾಕ್ಸ್ ಕಲೆಕ್ಟರ್ ಅಲ್ಲ,
ನೀನು ಹಿಂಗಲ್ಲ ಹಂಗೆ ಏನೂ ಮಾತಾಡ್ತಾ ಇಲ್ರಿ. ಯೇಸುವಿನೊಂದಿಗೆ ನಡೆಯುವಂಥದ್ದು ಅವನ ಜೀವಿತ ಮಾರ್ಪಾಟ ಮಾಡ್ತಾ. ಇವತ್ತು ಯಾರಿಗೂ ನಾವು ಚುಚ್ಚಿ ಮಾತಾಡೋದ್ರಿಂದ, ಯಾರ್ದು ತಪ್ಪು ಕಣ್ಣು ಹಿಡಿಯೋದ್ರಿಂದ ನಾವು ಯಾರನ್ನು ಮಾರ್ಪಾಟ ಮಾಡ್ಲಿಕ್ಕಾಗಲ್ಲ. ಯೇಸುವಿನ ಪ್ರೀತಿ, ಯೇಸುವಿನೊಂದಿಗೆ ನಡೆಯುವಂಥದ್ದು ಮಾತ್ರ ನಮ್ಮ ಜೀವಿತದಲ್ಲಿ ದೊಡ್ಡ ಮಾರ್ಪಾಟಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಜಕ್ಕಾಯನು ನಡೀತಾ ಹೋಗುವಾಗ ಇನ್ನೇನು ಮನೆ ಹತ್ರ ಬಂತ್ರಿ. ಮನೆ ಹತ್ರ ಬರುವಾಗ ಜಕ್ಕಾಯನ ಒಂದು ಮಾತು ಹೇಳ್ತಾರೆ, ಸ್ವಾಮಿ ದಯವಿಟ್ಟು ನೀವು ಇಲ್ಲೇ ನಿಂತ್ಕೋ, ಕೆಲವೊಂದು ಅರಿಕೆಗಳನ್ನು ನಾನು ಮಾಡಬೇಕಾಗಿದೆ. ಏನು ಅರಿಕೆ ನಾನು ಮಾಡಬೇಕಾಗಿದೆ ಅಂತಂದರೆ, ನಾನು ಯಾರಿಗಾದರೂ ಅನ್ಯಾಯ ಮಾಡಿದರೆ ಕಾನ್ಷಿಯಸ್, ಅದಕ್ಕೆ ಮನಸ್ಸಾಕ್ಷಿಗೆ ಜೀವ ಬರಲಿಕ್ಕೆ ಸ್ಟಾರ್ಟ್ ಆದರೆ, ಆತ್ಮದಲ್ಲಿ ಒಣಗಿದ ಮರುಭೂಮಿಯಲ್ಲಿ ಯೇಸು ಸ್ವಾಮಿಯೊಂದಿಗೆ ನಡೆಯುವಾಗ ಪರಿಶುದ್ಧ ಆತ್ಮ ದೇವರ ಒಂದು ನೀರು ಹರಿದು ಹೋಗುವಾಗ ಒಳಗಡೆ ಬಿತ್ತಲ್ಪಟ್ಟದ ವಾಕ್ಯ. ಯಾವಾಗ ಬಿತ್ತಲ್ಪಟ್ಟದ ವಾಕ್ಯ? ಈತನು ಮಾನಸಾಂತರ ಪಡುವಂಥದ್ದು ಯೇಸು ಸ್ವಾಮಿ ಬೋಧನೆ ಪ್ರಕಾರ ಮಾನಸಾಂತರ ಪಡ್ತಾ ಇಲ್ಲ. ಯಾರ ಪ್ರಕಾರ ಇದ್ದರೆ ಮಾನಸಾಂತರ ಪಡ್ತಾನೆ ಗೊತ್ತಾ? ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ಹಾಗಾದ್ರೆ ನಮ್ಮ ಪಾಪಗಳನ್ನ ಬಿಡ್ಬೇಕಾದ್ರೆ ನಾವೇನ್ ಮಾಡಬೇಕು? ಆತನ ಏನ್ ಮಾಡ್ಬೇಕಾದ್ರೆ, 2 ಅಂಗಿ ಉಳ್ಳವನು ಏನ್ ಮಾಡ್ಬೇಕು? ಅಂಗಿ ಇಲ್ದನು 1 ಅಂಗಿ ಕೊಟ್ಬಿಡ್ಲಿ. ಬಡವರಿಗೆ ನೀವು ಸಹಾಯ ಮಾಡ್ರಿ, ಬಡವ್ರ ಹತ್ರ ನೀವು ಟ್ಯಾಕ್ಸ್ ಅಂತ ತಗೊಳ್ಬೇಡ್ರಿ, ಟ್ಯಾಕ್ಸ್ ಕಲೆಕ್ಟರ್ಗೆ ಪ್ರೀಚ್ ಮಾಡ್ರಿ ತಾನೆ ಸ್ನಾನಿಕನಾದ ಯೋಹಾನನು. ಆ ವಾಕ್ಯದ ಒಳಗಡೆ ಯೇಸು ಸ್ವಾಮಿ ಆತನ ಜೊತೆ ಮಾತಾಡುವಾಗ ಆ ವಾಕ್ಯದ ಮೊಳಕೆ ಒಡಲಿಕ್ಕೆ ಪ್ರಾರಂಭ ಆಯಿತು. ಆಗ ಆತನ ಹೇಳ್ತಾನೆ, ಸ್ವಾಮಿ ನಾನು ಯಾರಿಗಾದರೂ ಅನ್ಯಾಯ ಮಾಡಿದ್ರೆ ಏನು ಮಾಡಿಬಿಡ್ತೇನೆ, ನಾನು 4ರಷ್ಟು ಹಿಂತಿರುಗಿ ಕೊಡ್ತೇನೆ. ಈ ದಿನ ನಾವು ಹೇಳ್ತೇವೆ, ನಾನು ರಕ್ಷಣೆ ಹೊಂದಿದ್ದೇನೆ ರೀ, ನಾನು ದೇವ್ರ ಮಗನು, ದೇವ್ರಿಗೆ ಸ್ತೋತ್ರ. ಆದರೆ ನಿನ್ನ ಹಳೆಯ ಜೀವಿತದಲ್ಲಿ ನಿನ್ನಿಂದ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಎಲ್ಲ ಸರಿ ಮಾಡಿದೇವಾ? ಹೋಯ್ತು, ಹಳೆ ಕಾಲ ಹೋಯ್ತದು ಅಂತ ಬಿಟ್ಬಿಡ್ತೇವೆ ನಾವು. ಎಷ್ಟೋ ಸರಿ ನಮ್ಮಿಂದ ಎಷ್ಟೋ ಜನರಿಗೆ ಅನ್ಯಾಯ ಆಗಿದೆ, ಎಷ್ಟೋ ಜನರಿಗೆ ಅವಮಾನವಾಗಿದೆ, ಎಷ್ಟೋ ಜನರ ಮೇಲೆ ಗಾಸಿಪ್ ಮಾಡಿದ್ದೇವೆ, ಎಷ್ಟೋ ಜನರ ಬಗ್ಗೆ ಬೇಡವಾದೆಲ್ಲ ಮಾತಾಡಿದ್ದೇವೆ. ಕರ್ತನ ಮುಂದೆ ಸರಿಯಾಗಿ ಬಿಟ್ಟಿದ್ದೇವೆ ನಾವೀಗ ಮನುಷ್ಯರ ಮುಂದೆ. ಅದಕ್ಕಾಗಿ ಸ್ವಾಮಿ ಹೇಳ್ತಾರೆ, ನಿನ್ನ ಕಾಣಿಕೆಯನ್ನು ಯಜ್ಞವೇದಿ ಮೇಲೆ ಇಟ್ಟು ಸಹೋದರನೊಂದು ಒಂದಾಗಪ್ಪ. ನಮಗೆ ಗಾಸ್ಪಲ್ ಗೊತ್ತಿದೆ, ಫುಲ್ ಗಾಸ್ಪಲ್ ಗೊತ್ತಿಲ್ಲ, ರಕ್ಷಣೆ ಗೊತ್ತಿದೆ, ಪರಿಪೂರ್ಣವಾದ ರಕ್ಷಣೆ ಗೊತ್ತಿಲ್ಲ, ವಾಕ್ಯ ಗೊತ್ತಿದೆ, ಪರಿಪೂರ್ಣವಾದ ವಾಕ್ಯ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿಂದ ಸ್ವಲ್ಪ ಇಟ್ಕೊಂಡು ನಾನು ಆತ್ಮಿಕ ವ್ಯಕ್ತಿ ಎಂಬುದಾಗಿ ಮೋಸ ಹೋಗ್ತಾ ಇದ್ದೇವೆ. ಇದರಿಂದ ದೇವರಾಜ್ಯಕ್ಕೆ ಏನು ಹಾನಿ ಇಲ್ರಿ, ನನಗೆ ಹಾನಿ ಇದೆ. ಹೀಗೆ ನಮ್ಮ ಬಳಿಗೆ ಸಮಯ ಇದೆ, ದೇವರ ವಾಕ್ಯ ನಮ್ಮ ಕೈಯಲ್ಲಿದೆ, ದೇವರ ಆತ್ಮನ ಅವೈಲೇಬಲ್ ಆಗಿದ್ದಾರೆ. ಕರ್ತನ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವಾಗ ಆ ವಾಕ್ಯದ ಪರಿಪೂರ್ಣ ಪ್ರಕಟಣೆ ಅದನ್ನು ಕೊಡ್ತಾನೆ. ಅಲ್ಲಿ ನೋಡ್ತೇವೆ, ಜಕ್ಕಾಯನು, ಸ್ವಾಮಿ ಎಲ್ಲಿ ನಾನು ತಪ್ಪು ಮಾಡಿದ್ದೇನೆ, 4ರಷ್ಟು ಹಿಂತಿರುಗಿ ಕೊಡ್ತೇನಪ್ಪ, ನನ್ನ ಆಸ್ತಿಯಲ್ಲಿ ಬಡವರಿಗೆ ಅರ್ಧ ಭಾಗವನ್ನು ಕೊಟ್ಟು ಬಿಡ್ತೇನೆ. ಇವನ ಪರಿಸ್ಥಿತಿ ಹಿಂಗಾದರೆ ಜಕ್ಕಾಯನ ಹೆಂಡತಿ ಪರಿಸ್ಥಿತಿ ಹೆಂಗಾಗ್ಬೋದು? ಒಳಗಡೆ ಅವಳಿಗೇನೋ ಖುಷಿ ಆಯಿತು, ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳಿದಿರ್ಬೋದು. ಅದನ್ನು ಹೇಳಿದ ಯೇಸು ಸ್ವಾಮಿಗೆ ಹೋಗ್ತೇವೆ, ಒಳ್ಳೇದಾಯ್ತಪ್ಪ ಹೋಗ್ಬಾ, ಎಲ್ಲ ಇದೆಲ್ಲ ಆಶೀರ್ವಾದ ಏನಾಗ್ತೈತೆ ಈಗ ಡಬಲ್ ಆಗ್ತದೆ, ಬ್ಲೆಸ್ಸಿಂಗ್ಸ್ ಬರ್ತದೆ, ವಾವ್ ಪ್ರೈಸ್ ಗಾಡ್ ಅಂತ ಕಾಯ್ತಾ ಇದ್ದ ಅವಳು. ಜಕ್ಕಾಯನ ಮನೆ ಬಾಗಿಲಿಗೆ ಬರುವಾಗ ಈತ ಅನೌನ್ಸ್ಮೆಂಟ್ ಮಾಡಿಬಿಟ್ಟ, ಸ್ವಾಮಿ ಯಾರಿಗೆ ಅನ್ಯಾಯ ಮಾಡಿದ್ದೇನೆ ಅವ್ರಿಗೆ 4ರಷ್ಟು ಹಿಂತಿರುಗಿ ಕೊಡ್ತೇನೆ. ಅವಾಗ ನೆಕ್ಲೆಸ್ ಕೊಳ್ಳಲ್ಲಿ ಕಿತ್ಕೊಂಡು ಬಿದ್ದುಬಿಡ್ತೀರಿ, ಅನ್ಯಾಯ ಮಾಡಿದ್ ಕೊಡ್ಬೇಕಲ್ಲ ಈಗ. ಸ್ವಾಮಿ ಬಡವ್ರಿಗೆ ಅರ್ಧ ಆಸ್ತಿ ಕೊಟ್ಬಿಡ್ತೇನೆ, ರೇಷ್ಮೆ ಸೀರೆ ಅವು ಇವೆಲ್ಲ ಹೊರಗಡೆ ಬಂದು. ಅವಾಗ ಅವಳಂದು, ಯಾಕಾದ್ರೂ ಯೇಸು ನಮ್ಮ ಮನೆಗೆ ಬಂದರು, ಇಂಥ ಅನುಭವ ನಮ್ಗೆ ಯಾರಿಗಾದ್ರೂ ಆಗಿದೆನಾ? ನನ್ನ ನಿಮಿತ್ತವಾಗಿ ಕಳೆದುಕೊಳ್ಳುವವನು ಪಡೆದುಕೊಳ್ಳುತ್ತಾನೆ, ಪಡೆದುಕೊಳ್ಳಬೇಕೆನ್ನುವಂಥ ಪ್ರತಿಯೊಬ್ಬನದನ್ನು ಕಳೆದುಕೊಳ್ಳುತ್ತಾನೆ. ಈ ದಿನ ಕಳೆದುಕೊಳ್ಳುವಂಥ ಕ್ರಿಸ್ತನ ಸುವಾರ್ತೆ ಇಲ್ಲ, ಪಡೆದುಕೊಳ್ಳುವಂಥ ಸುವಾರ್ತೆಯಿಂದ ನಾವು ಹೋಗ್ತಾ ಇದ್ದೇವೆ. ಹೃದಯಕ್ಕೆ ಇನ್ನೂ ಬೇಕ್ರಿ. ಅದಕ್ಕೆಲ್ಲ ಒಂದು ಹಿಂದಿಯಲ್ಲಿ ಹಿಂಗೆ ದಿಲ್ ಮಾಂಗೆ ಮೋರ್, ಇನ್ನೂ ಈ ಹೃದಯ ಬಯಸ್ತಾ ಇದೆ, ಇನ್ನೂ ಬೇಕ್ರಿ, ಇನ್ನೂ ಬೇಕು ನಮಗೆ. ಆದರೆ ಕಳೆದುಕೊಳ್ಳಿಕ್ಕೆ ಯಾರೂ ಇಲ್ಲ. ಯೇಸು ಹುಡುಕ್ತಾ ಇದ್ದಾನೆ, ಪ್ರತಿಯೊಂದು ಸಭೆಗಳನ್ನ ತಿರುಗಿ ಹುಡುಕ್ತಾ ಇದ್ದಾನೆ. ಯಾರಾದರೂ ನನಗೋಸ್ಕರ ಕಳೆದುಕೊಳ್ಳುತ್ತಾರೆ? ಇಲ್ಲ ಸ್ವಾಮಿ, ಯೇಸು ನಾಮದಲ್ಲಿ ನೇಮ್ ಇಟ್ ಅಂಡ್ ಕ್ಲೇಮ್ ಇಟ್. ಯೇಸು ನಾಮದಲ್ಲಿ ಹೇಳಿ ಅದನ್ನು ಹೊಂದಿಕೊಳ್ಳೋರು ಇದ್ದಾರೆ ವಿನಃ ಯೇಸುವಿಗಾಗಿ ಬಿಟ್ಟು ಕೊಡುವಂಥವ್ರು ಒಬ್ಬರು ಇಲ್ಲ. ರಕ್ಷಣೆ ಅಂದ್ರೆ ಏನು? ನಮ್ಮನ್ನು ನಾವು ಬಿಟ್ಟು ಕೊಡುವಂಥದ್ದು. ಜಕ್ಕಾಯನ್ ಹೇಳ್ತಾನೆ, ಸ್ವಾಮಿ ಇವು ಎಲ್ಲ. ಅವಾಗ ಅರ್ಥ ಆಯ್ತು ಯಾಕೆ ಟ್ಯಾಕ್ಸ್ ಕಲೆಕ್ಟರ್ ಯೇಸು ಸ್ವಾಮಿಯಿಂದ ಹೋಗ್ತಾ ಇದ್ರು ಅಂತ ಹೇಳಿ ಅವನಿಗೆ. ಇದರಲ್ಲಿ ಏನಿಲ್ಲ, ಇಲ್ಲಿವರೆಗೂ ಹಣ ಬೆಳ್ಳಿ ಬಂಗಾರ ಅಂತಸ್ತು ಎಲ್ಲ ಹೊಂದಿಕೊಳ್ಳುವಂತ ವ್ಯಕ್ತಿ ಹೇಳ್ತಾನೆ, ಇದರಲ್ಲಿ ಏನೂ ಇಲ್ಲ, ಎಲ್ಲ ಯೇಸುವಿನ ಒಳಗಡೆ ಇದೆ. ಈ ದಿನ ಈ ಮಾತನ್ನು ಹೇಳಲಿಕ್ಕೆ ಗಂಟ್ಲು ಒಣಗಿಬಿಡ್ತದೆ, ನಮಗೆ ಧೈರ್ಯ ಬರಲ್ಲ. ಬರೀ ಕೇವಲ ಅದು ನಾವು ಬಾಯಿ ಮಾತಿಗೆ ಹೇಳುವಂಥದ್ದಲ್ಲ, ಆ ಅನುಭವಕ್ಕೆ ನಾವು ಬರಬೇಕಾಗಿದೆ. ರಕ್ಷಣೆ ಬಗ್ಗೆ ನಾವು ಮಾಹಿತಿ ಗೊತ್ತಿರ್ಬೋದು, ರಕ್ಷಣೆ ಬಗ್ಗೆ ವಾಕ್ಯ ಎಲ್ಲ ಗೊತ್ತಿರ್ಬೋದು, ನಮಗೆ ರಕ್ಷಣೆ ಬಗ್ಗೆ ನಾವು ಪ್ರಸಂಗಿಸ್ಬೋದು. ರಕ್ಷಣೆ ಅನುಭವ ಇಲ್ಲದಿದ್ದರೆ ನಮಗೆ ನಿತ್ಯ ಜೀವ ಇಲ್ಲ. ರಕ್ಷಣೆ ಇಲ್ಲದಿದ್ದರೆ ಪರಲೋಕ ರಾಜ್ಯ ನಮಗಿಲ್ಲ, ಪಾಪ ಪರಿಹಾರ ನಮಗಾಗುವುದಿಲ್ಲ. ವಾಕ್ಯವನ್ನು ಹೇಳಿ ಸೈತಾನ ಮುಂದೆ ಮಾತಾಡ್ಬೋದು, ನಾ ದೇವ್ರ ಮಗಳು, ನಾವು ಕೆಳಗಿನವರಲ್ಲ, ನಾವು ಮೇಲಿನವರಾಗಿದ್ದೇವೆ, ನಾವು ಬಾಲವಲ್ಲ, ನಾವು ತಲೆಯಾಗಿದ್ದೇವೆ. ಇದರಿಂದ ಏನು ಕೆಲಸ ಆಗಲ್ಲ ರೀ. ಕೆಲಸ ಆಗುವುದು ಯಾವಾಗಂದ್ರೆ ಸೈತಾನಿಗೆ ಸಂಬಂಧಪಟ್ಟದ್ದು ನಮ್ಮೊಳಗಿರುವುದನ್ನು ನಾವು ಹೊರಗಡೆ ಹಾಕುವಾಗ,
ಹಣವನ್ನು ದೇವರನ್ನು ಇಬ್ಬರು ನೀವು ಸೇವಿಸ್ಲಿಕ್ಕೆ ಆಗಲ್ಲ. ಅರ್ಥ ಏನ್ರಿ? ಹಣ ಇಲ್ಲ ಅಂದ್ರೆ ಜೀವನನೇ ಮಾಡೋಕ್ಕಾಗಲ್ಲ. ದುಡಿಲಿದ್ದು ನಾವು ಕೆಲಸ ಮಾಡಲಿಲ್ಲ ಅಂದರೆ ಜೀವಿತ ಮಾಡಲಿಕ್ಕಾಗಲ್ಲ. ಹಣದ ಮೇಲೆ ಅಷ್ಟು ಡಿಪೆಂಡ್ ಆಗಿದೆ, ಡಿಪ್ರೆಷನ್ ಆಗಿದ್ದಾರೆ, ಹಣಕ್ಕಾಗಿ ಚಿಂತೆ ಮಾಡ್ತಾರೆ, ಹಣಕ್ಕಾಗಿ ಜಗಳಗಳು ನಡೀತಾ ಇದೆ, ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಹಣ ಹಣ ಹಣ. ಯೇಸು ಸ್ವಾಮಿಗಾಗಿ ತವಕ ಪಡುವಂಥವ್ರೊಬ್ಬರು ಇಲ್ಲ. ಹೊಸ ಉಜ್ಜೀವನ ಚಕ್ಕಾಯನ ಮನೆಯಲ್ಲಿ ಅನೇಕ ಉಜ್ಜೀವನ ಕೇಳಿದ್ದೇವ್ರಿ. ಸೇವೆಗೆ ಬಂದ ಮೇಲೆ ಜೋಪಡಿಯಲ್ಲಿರುವಂಥ ಗುಡಿಸಲಲ್ಲಿರುವಂಥವ್ರು ಅರಮನೆಗೆ ಹೋಗಿದ್ದ ಸಾಕ್ಷಿ ಕೇಳಿದ್ದೇವೆ. ಅರಮನೆಯಿಂದ ಗುಡಿಸ್ಲಿಕ್ಕೆ ಬಂದಂಥ ಸಾಕ್ಷಿ ನಮಗೆಲ್ಲೂ ಸಿಗುವುದಿಲ್ಲ. ನಮ್ಮ ಹುಬ್ಬಳ್ಳಿಯಲ್ಲಿ ಒಬ್ಬ ಸೇವಕರು ಪ್ರಿನ್ಸ್ ದೇವದಾರ್ ಅಂತ ಹೇಳಿ, ಅವರು ಬೆಂಗಳೂರಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬೈಬಲ್ ಕಾಲೇಜ್ ಮುಗಿಸ್ಕೊಂಡು ಹುಬ್ಬಳ್ಳಿಯಲ್ಲಿ ಮಿಷನ್ ಕಾಂಪೌಂಡಿಗೆ ಸುವಾರ್ತೆ ಸಾರಲಿಕ್ಕೆ ಬಂದರು. ಒಳ್ಳೆ ಹಿನ್ನೆಲೆಯಿಂದ ತಿಂತಂಥವ್ರು, ಎಲ್ಲ ಇಂಗ್ಲೀಷ್ ಗೊತ್ತಿರುವಂಥವ್ರು, ಅವರೆಲ್ಲ ಅಣ್ಣಂದ್ರೆಲ್ಲ ಕೆನಡಾದಲ್ಲಿರ್ತಾರೆ, ಒಳ್ಳೆ ಸ್ಥಿತಿವಂತವರು. ಒಂದು ದಿವಸ ಒಬ್ಬರು ಮನೆಗೆ ಪ್ರಾರ್ಥನೆಗೆ ಹೋದರು. ಅವರು ಪ್ರಾರ್ಥನೆಗೆ ಹೋಗುವಾಗ ಆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಚೇರ್ ಇಲ್ಲ ರೀ, ಕಾಫಿ ಕುಡ್ಲಿಕ್ಕೆ ಒಂದು ಕಪ್ ಇಲ್ಲ. ಆ ಕುಟುಂಬದವರು ಒಂದು ಚೇರ್ ತರೋದಕ್ಕಾಗಿ ಇಡೀ ಕಾಲನಿ ಎಲ್ಲ ತಿರುಗಾಡಿ ಒಂದು ಚೇರ್ ತಂದು ಇಡುವಾಗ ಅವ್ರು ತುಂಬ ಕಷ್ಟ ಆಯ್ತು ರೀ ಸೇವಕರಿಗೆ. ಅವತ್ತವ್ರು ಡಿಸೈಡ್ ಮಾಡಿದ್ರು, ಇವತ್ತಿನ ನಾನು ಶೂ ಹಾಕಲ್ಲ, ಇನ್ಸೆಟ್ ಮಾಡಲ್ಲ. ಹಿಂಗಿದ್ರೆ ಇವ್ರು ಹಿಂಗೆ ಕೊಡ್ತಾರೆ, ನಾನು ನಾರ್ಮಲ್ ಆಗಿ ಬಂದರೆ ಎಲ್ಲರೂ ಕೂತ್ಕೊಳ್ಬೋದು. ವಿಚಿತ್ರ ರೀ. ಅನೇಕರು ಹೇಗೋ ಬಟ್ಟೆ ಮೇಲೆ ಬಂದಂಥವ್ರು ಸೂಟ್ ಬೂಟ್ ಹಾಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ. ಬಟ್ ಆಗ ಸೇವಕರು ನೋಡುವಾಗ ಸೂಟ್ ಬೂಟಿಂದ ಅವ್ರು ನಾರ್ಮಲ್ ಡ್ರೆಸ್ಸಿಗೆ ಬಂದರು. ನಿಜವಾದ ಮಾನಸಾಂತರ ಇದೇನಾ? ಯೇಸು ಸ್ವಾಮಿಗೆ ಬಿಟ್ಟು ಕೊಡೋದಂದ್ರೆ ಇದೇನಾ? ಈ ದಿನ ನಾನು ಯಾರು ಏನು ಅಂತ ನನ್ನ ಬಟ್ಟೆ ಮೇಲೆ ಅಳಿಬೇಡ್ರಿ, ನಮ್ಮ ಕ್ಯಾರೆಕ್ಟರ್ ಮೇಲೆ ಅಳಿಬೇಕು, ನಮ್ಮ ವ್ಯಕ್ತಿತ್ವದ ಮೇಲೆ ಹೇಳ್ಬೇಕು. ಆದರೆ ಈ ದಿನ ನಮ್ಮ ಸಮಸ್ಯೆನ ನಾವೇ ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದೇವೆ. ಬ್ರ್ಯಾಂಡನ್ನು ಅವ್ರಿಗೆ ತಂದುಬಿಟ್ಟಿದ್ದೇವೆ ನಾವೀಗ. ನಮ್ಮ ಮಕ್ಕಳು ಹಾಕ್ಕೊಳ್ಬೇಕು, ನಾವು ಹಾಕ್ಕೊಂಡಿಲ್ಲ, ನಮ್ಮ ಮಕ್ಕಳು ಬ್ರ್ಯಾಂಡ್ ಹಾಕ್ಕೊಳ್ಬೇಕು. ನಾನು ಆ ಹೋಟೆಲ್ ಊಟ ಮಾಡಿಲ್ಲ, ನಮ್ಮ ಮಕ್ಕಳು ಊಟ ಮಾಡಬೇಕು. ನಾವು ಆ ಸ್ಕೂಲಲ್ಲಿ ಕಲಿಲ್ಲ, ನಮ್ಮ ಮಕ್ಕಳು ಕಲಿಬೇಕು. ಇಲ್ಲಿ ಯಾವ ಬೋಧನೆಯಲ್ಲಿ ನಾವಿದ್ದೇವೆ? ಸಭೆಗೆ ಬರ್ತಾ ಇದ್ದೇವೆ, ಸಭೆಯ ವಾಕ್ಯ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೇನಾ ಅಥವಾ ನಮ್ಮ ಜೊತೆ ಮಾತಾಡ್ತಾ ಇದ್ದೇನಾ? ಸುಮ್ಮನೆ ಬಂದು ಸುಮ್ಮನೆ ಹೋಗ್ತಾ ಇದ್ದೇವ? ಯೇಸು ಸ್ವಾಮಿ ದೀನರಲ್ಲಿ ದೀನನಾಗಿ ಬಂದ, ಎಲ್ಲ ಮಹಿಮೆ ಉಳ್ಳಂಥ ದೇವರು ತನ್ನನ್ನು ಬರಿದು ಮಾಡಿಕೊಂಡು ಬಂದ. ತನಗಿರುವಂಥ ಮಹಿಮೆಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ಒಂದು ಕ್ಷಣ ಆಲೋಚನೆ ಮಾಡಲಿಲ್ಲ ಅಂತ. ಇವತ್ತು ನಮ್ಮ ಕಂಫರ್ಟ್ ಝೋನ್ ಬಿಟ್ಟು ಒಂದು ದಿವಸ ಯಾರ್ದೋ ಮನೆಯಲ್ಲಿ ಸೋಫಾ ಮೇಲೆ ಕೂಡ್ಬೇಕಂದ್ರೆ ನಮ್ಮನ್ನು ಕೆಳಗೆ ಕೂಡಿಸ್ಬಿಟ್ಟು ಜೀವನ ಪರ್ಯಂತ ಅವ್ರಿಗೆ ಕ್ಷಮಿಸಲ್ಲ ನಾವು. ಸಮಾಧಾನ ಆಗಲಿಕ್ಕೆ ಸಮಾಧಾನ ಆಗಲ್ಲ ರೀ. ನೀವಿರುವಂಥ ಸ್ಟೇಟಸ್ ಬಿಟ್ಟು ನಿಮ್ಮ ಜೊತೆ ಮಾತಾಡ್ಬಿಟ್ರಂದ್ರೆ ನಿಮ್ಗೆ ಇಡೀ ದಿನ ಸಮಾಧಾನ ಹೋಗ್ಬಿಡ್ತದೆ. ಅಯ್ಯೋ ನಾನು ಗೌರವ ಕೊಡಲಿಲ್ಲ ಅವರು. ಹಾಗಾದರೆ ಯೇಸು ಸ್ವಾಮಿ ಎಲ್ಲೂ ಇಲ್ಲ ನಮ್ಮೊಳಗಡೆ ಅಂತ ಅರ್ಥ. ಯೇಸು ಸ್ವಾಮಿ ನಮ್ಮ ಒಳಗಡೆ ಇದ್ದರೆ ಯಾರು ಏನು ಬೇಕಾದರೂ ಮಾತಾಡ್ಬೋದು, ಯಾರು ಹೇಗೆ ಬೇಕಾದ್ರೂ ನಮ್ಮ ಜೊತೆ ನಡ್ಕೊಳ್ಬೋದು. ಯಾಕಂದರೆ ಯೇಸುನೊಂದಿಗೆ ನಾನು ಕಂಫರ್ಟಬಲ್ ಆಗಿದ್ದೇನೆ. ಈ ದಿವಸ ಆ ರಕ್ಷಣೆ ಅನುಭವ ಜಕ್ಕಾಯನನ್ನು ಈ ಮಾತನ್ನು ಹೇಳುವಾಗ ಕಾರ್ಯರೂಪದಲ್ಲಿ ಮಾಡುವಾಗ, ಬರೀ ಹೇಳಿಲ್ಲ ರೀ, ಕಾರ್ಯರೂಪದಲ್ಲಿ ಮಾಡುವಾಗ ಯೇಸು ಸ್ವಾಮಿ ಆಗ ಹೇಳ್ತಾರ, ಈ ಮನೆಗೆ ಈಗ ರಕ್ಷಣೆ ಆಯಿತು. ಈ ದಿನ ಶಿಲ್ಬೆ ಮೇಲೆ ನನಗಾಗಿ ಸುರಿಸಲ್ಪಟ್ಟ ರಕ್ತ, ನನಗಾಗಿ ಬಲಿದಾನವಾದಂಥ ಯೇಸು ಸ್ವಾಮಿ ನನಗೆ ನಿನಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಬಂದಿದ್ದಾನೆ. ಆ ರಕ್ಷಣೆ ಉಚಿತ. ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ, ಅದನ್ನು ಸ್ವೀಕರಿಸಿಕೊಳ್ಳುವುದಕ್ಕಾಗಿ, ಅದರಲ್ಲಿ ಜೀವಿಸುವುದಕ್ಕಾಗಿ ನಾವು ಕ್ರಯ ಕಟ್ಟಲೇಬೇಕು. ಅದಕ್ಕಾಗಿ ಪೌಲ ಹೇಳ್ತಾನೆ, ನಿಮ್ಮ ರಕ್ಷಣೆಯನ್ನು ನೀವೇನು ಮಾಡಬೇಕು? ಸಾಧಿಸಿಕೊಳ್ಬೇಕು. ನಾನು ಹೊಂದ್ಕೊಂಡ್ಬಿಟ್ಟಿದ್ದೇನೆ ಅಂತಾರೆ ಅಲ್ಲ, ನೀನು ನಂಬಿಕೊಂಡು ಈಗ ಕ್ರಯ ಮಾಡಲಿಕ್ಕೆ ಪ್ರಾರಂಭ ಮಾಡು. ನೀನು ಯಾರು ಕ್ಷಮಿಸಬೇಕಾಗಿದೆ, ನಿನ್ನ ಮೂಲಕವಾಗಿ ಯಾವ ಕುಟುಂಬ ಡ್ಯಾಮೇಜ್ ಆಗಿದೆ, ಯಾರು ವ್ಯಕ್ತಿತ್ವ ಹಾಳು ಮಾಡಿದ್ದೇವೆ, ಯಾರಿನ ಸಮಸ್ಯೆ ಮಾಡಿದ್ದೇನೆ, ಅದನ್ನು ಸರಿ ಮಾಡಲಿಲ್ಲ ಅಂದರೆ ನೀನು ರಕ್ಷಣೆ ಇರಲಿಲ್ಲ. ಒಂದ್ಸಲ ನಾನು ಮಾತಾಡ್ತಾ ಇದ್ದೆ, ಒಬ್ಬ ಸೇವಕರ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ವಿ. ಏನಂತಂದರೆ ಅವರು ಒಂದೊಂದು ಸಮಯದಲ್ಲಿ ಪ್ರಾಸ್ಪರಿಟಿ, ಹಣಕಾಸಿನ ಬಗ್ಗೆ ಬೇರೆ ಬೇರೆ ಸಂಗತಿಗಳನ್ನ ಅವ್ರು ಮಾತಾಡ್ತಾ ಇದ್ರು. ಈಗ ಬರುವಾಗ ಅವ್ರು ಹೇಳ್ತಾರೆ ಏನಂತಂದರೆ, ಏನೂ ಇಲ್ಲ, ಯೇಸುವಿನ ಬಿಟ್ಟರೆ ಏನೂ ಇಲ್ಲ, ಎಲ್ಲವೂ ವ್ಯರ್ಥ ಎಂಬುದಾಗಿ ಹೇಳುವಾಗ ನಾನು ಇನ್ನೊಬ್ಬರ ಸೇವಕರಿಗೆ ಮಾತಾಡ್ತಿದ್ದೆ. ನೋಡ್ರಿ ಎಂಥ ಉಜ್ಜೀವನ ದೇವರ ಸೇವಕರಲ್ಲಿ ಮಾರ್ಪಾಟ ಆಗ್ತಾ ಇದೆ. ಆಗ ಅವರು ಒಂದು ಮಾತು ಹೇಳಿದರು, ವಿಚಿತ್ರ ಆಯ್ತು ನನಗೆ. ಹಾಗಾದರೆ ಸರಿ, ಅವ್ರು ಮಾರ್ಪಾಟ ಆಗಿದ್ದಾರೆ. ಈಗ ಮೊದಲು ಬೋಧನೆ ಮಾಡಿ ಏನೆಲ್ಲ ಹಣ ಸಂಪಾದನೆ ಮಾಡಿದಾರಲ್ಲ ಅದನ್ನೇನು ಮಾಡ್ಬೇಕು ಈಗ ಅವರು? ನನಗೆ ವಿಚಿತ್ರ ಅನಿಸ್ರಿ. ಇಂಥವ್ರು ನಮ್ಮ ಹತ್ತಿರ ಇರಬೇಕ್ರಿ ಯಾವಾಗಲೂ. ಇಂಥ ಸೇವಕರು, ಇಂಥ ಸಹೋದರ ನಮ್ಮ ಹತ್ತಿರ ಇದ್ದರೆ ತಲೆಯಲ್ಲಿ ಲೈಟ್ ಅವಾಗ ಆನ್ ಆಗ್ತಾ ಇರ್ತದೆ. ವಿಚಿತ್ರ ಆಯ್ತು ನನಗೆ. ಹೌದಲ್ಲ, ಆ ಬೋಧನೆ ಮಾಡಿ ಇಷ್ಟು ಸಂಪಾದನೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್, ದೊಡ್ಡ ಚರ್ಚ್ ಕಟ್ಕೊಂಡಿದಾರಲ್ಲ, ನಿಜವಾಗ್ಲೂ ಅವ್ರೊಳಗೆ ಮಾನಸಾಂತರ ಆದರೆ ಅದನ್ನೆಲ್ಲ ತಿರುಗಿಕೊಡ್ಬೇಕು. ಅವರು ಹೊಸದು ಆರಂಭ ಮಾಡ್ಬೇಕು. ಇದು ಸಾಲ್ವೇಷನ್, ಇದು ರಕ್ಷಣೆ. ಈ ದಿನ ನಾವು ಹೇಗೋ ಮಾಡಿದ್ವಿ ರೀ, ಈಗ ನಾವಿರೋದು ಹೆಂಗೆ ನೋಡು ಅಂತಂದ್ರೆ ದೇವ್ರು ಹೇಳ್ತಾರೆ, ನೀನು ಹಿಂಗೆ ಇರು, ನಾನು ಹಂಗೆ ಇರ್ತೇನೆ. ದೇವ್ರ ಮುಂದೆ ಆ್ಯಟಿಟ್ಯೂಡ್ ನಡೆಯಲ್ಲ ರೀ, ಆ್ಯಟಿಟ್ಯೂಡ್ ನಡೆಯಲ್ಲ. ಯಾಕೆ ನಾವು ಸ್ಲಿಪ್ಪರ್ನ ಹೊರಗೆ ಬಿಟ್ಟು ಬರ್ತೇವೆ? ಸ್ಲಿಪ್ಪರ್ ಬಂದರೆ ಬ್ರ್ಯಾಂಡ್ ಗೊತ್ತಾಗ್ಬಿಡ್ತೈತೆ ಯಾರ್ಯಾರ್ದು ಎಷ್ಟು ಅಂತ ಹೇಳಿ. ಅದಕ್ಕೆ ಕೆಲವು ತುಂಬ ಬ್ರ್ಯಾಂಡ್ ಚೆನ್ನಾಗಿದ್ರೆ ಮೇನ್ ಡೋರಿಗೆ ಕಾಣಂಗೆ ಬಿಡ್ತಾರೆ, ಎಲ್ಲರೂ ನೋಡಲಿ ಬ್ರ್ಯಾಂಡ್ ಯಾರ್ದು ಅಂತ ಹೇಳಿ. ಸ್ವಲ್ಪ ಹಳೇದಾಗಿದ್ರೆ ಎಲ್ಲೂ ಮೂಲೆಯಲ್ಲಿ ಹಾಕಲು ಸ್ಟಾರ್ಟ್ ಮಾಡ್ತೇವೆ.
ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಂದೇ. ಹಂಬಲ್ ಯುವರ್ ಸೆಲ್ಫ್, ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ. ರಕ್ಷಣೆ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ ಪ್ರಿಯ ದೇವ ಜನರೇ. ಅದರರ್ಥ ಅಭಿಷೇಕ ಬೇಡ ಅಂತಲ್ಲ, ಅದ್ಭುತಗಳು ಬೇಡ ಅಂತಲ್ಲ, ಮಹತ್ ಕಾರ್ಯಗಳು ಬೇಡ ಅಂತಲ್ಲ, ಪ್ರವಾದಗಳು ಬೇಡ ಅಂತಲ್ಲ, ಜ್ಞಾನವಾಕ್ಯ ಬೇಡ ಅಂತಲ್ಲ, ಎಲ್ಲವೂ ಬೇಕು. ಮೊದಲು ರಕ್ಷಣೆ. ಹೇಗಂದರೆ ರಕ್ಷಣೆ ಅನ್ನುವಂಥದ್ದು ಒಂದು ಪ್ಲೇಟ್ ಇದ್ದ ಹಾಗೆ, ಪ್ಲೇಟ್ ಇದ್ದ ಹಾಗೆ. ಅದರಲ್ಲಿ ಬಿರಿಯಾನಿ ಇದೆ, ಕಬಾಬ್ ಇದೆ, ಎಲ್ಲ ಸ್ವೀಟ್ಸ್ ಇದೆ, ಸೈಡ್ಸ್ ಎಲ್ಲ ಇದೆ. ಪ್ಲೇಟೇ ಇಲ್ಲ ಅಂದರೆ ಹೆಂಗೆ ತಿಂತೀರ ಅದನ್ನು? ಇವತ್ತು ಎಷ್ಟೋ ಜನ ಆತ್ಮಿಕ ಜೀವನ ಆಗಿದ್ದೀನಿ, ಊಹಿಸ್ಕೊಳ್ರಿ ಹಂಗೆ ನೀವು. ಅದೆಲ್ಲವನ್ನ ಇಲ್ಲಿ ಹಾಕ್ತಾನೆ ಬಂದು ಊಟ ಮಾಡ್ರಿ ಅಂದರೆ ಯಾರು ಊಟ ಮಾಡ್ತೇವೆ? ಇವತ್ತು ನಮ್ಮ ಜೀವನ ಹಂಗಿರ್ತದೆ ದೇವ್ರ ಮುಂದೆ. ರಕ್ಷಣೆ ಇಲ್ಲದೆ ಭಾಳ ಪ್ರೇಯರ್ ಇದೆ, ಭಾಳ ವಾಕ್ಯ ಇದೆ, ಭಾಳ ಆರಾಧನೆ ಇದೆ, ಅಭಿಷೇಕ ಇದೆ ರೀ. ಇವ್ರ ಆರಾಧನೆ ಒಳಗೆ ಅಭಿಷೇಕ ಇದೆ, ಎಲ್ಲ ಇರ್ಬೋದು ರೀ. ಸಂಸೋನೊಳಗಿರುವಂಥ ಅಭಿಷೇಕ ಯಾರೊಳಗಿದೆ ತೋರಿಸ್ಕೊಡ್ರಿ. ಆ ಅಭಿಷೇಕ ಅವನ ಜೀವಿತವನ್ನು ಮಾರ್ಪಾಟ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಜನರಿಗೆ ತೋರಿಸೋದಕ್ಕಾಗಿ ಅನೇಕ ಸಂಗತಿ ನಮ್ಮ ಒಳಗಡೆ ಇರ್ಬೋದು ರೀ. ಆದರೆ ನಿನ್ನ ಜೀವಿತ ಮಾರ್ಪಾಟ ಮಾಡಿಕೊಳ್ಳೋದಕ್ಕಾಗಿ ಇರುವಂಥದ್ದು ದೇವರ ವಾಕ್ಯ, ರಕ್ಷಣೆಯ ಜೀವಿತ. ಈ ದಿವಸ ಪ್ರಿಯ ದೇವ ಜನರೇ, ನಮಗೆ ಸಮಯ ತುಂಬ ಕಡಿಮೆ ಇದೆ. ಮಧ್ಯಾಹ್ನಕ್ಕಾಗಿ ನೀವು ಇನ್ನೂ ಕೂತ್ಕೊಳ್ಬೇಕು. 3 ಗಂಟೆಗಳ ಕಾಲ ದೇವರ ವಾಕ್ಯ ಧ್ಯಾನ ಮಾಡಬೇಕು. ಅದಕ್ಕಾಗಿ ದಯವಿಟ್ಟು ನನ್ನ ಹೃದಯದಲ್ಲಿ ದೇವರು ಹಾಕಿದ್ದನ್ನು ನಿಮ್ಮನ್ನು ಎತ್ತಿಟ್ಟಿದ್ದೇನೆ. ಅದನ್ನು ದಯಮಾಡಿ ಸ್ವೀಕಾರ ಮಾಡಿ ನನ್ನನ್ನು ಕೇಳುವುದಾದರೆ ಬೇರೆ ಎಲ್ಲವನ್ನು ಬದಿಗಿಟ್ಟು ಈ ರಕ್ಷಣೆಯನ್ನು ಸ್ವೀಕರಿಸಿಕೊಡ್ರಿ. ರಕ್ಷಣೆ ಏನಂದರೆ ಹಳೆಯ ಜೀವಿತ ಹೋಗಬೇಕು. ಹಳೆಯ ಜೀವಿತದಲ್ಲಿ ಏನೆಲ್ಲ ಸಮಸ್ಯೆ ಮಾಡಿದ್ದೇವೆ. ನನಗೆ ಕೆಲವೊಂದ್ಸಲ ಅನಿಸ್ತದೆ, ನಾನು ಕೆಟ್ಟ ಚಟಗಳನ್ನು ಮಾಡುವಾಗ ನನ್ನ ಸ್ನೇಹಿತರೊಂದಿಗೆ ಮಾಡಿದ್ದೇನೆ, ನನಗಿನ್ನೂ ಮನಸ್ಸು ಚೂಸ್ತದೆ. ದೇವರೇ, ನಾನು ಬಂದುಬಿಟ್ಟೆ, ಅವ್ರು ಇನ್ನೂ ಅಲ್ಲೇ ಇದ್ದಾರೆ. ಅವ್ರ ಮುಂದೆ ನಾವು ಬೈಬಲ್ ಹಿಡ್ಕೊಂಡು ಅಡ್ಡಾಡಿದ್ರೆ ಒಂದು ದೊಡ್ಡ ಸಾಧನೆನ ನನಗೆ ಅವಮಾನ ಅನಿಸ್ತದೆ. ಅದರಲ್ಲಿ ಒಬ್ಬ ಸ್ನೇಹಿತ ಸತ್ತೋಗ್ಬಿಟ್ಟ. ಆ ನೋವು ನನಗೆ ಇನ್ನೂ ಮರೆಯೋಕ್ಕಾಗ್ತಾ ಇಲ್ಲರಿ. ಇವತ್ತು ಆಲೋಚನೆ ಮಾಡಿರಿ, ನಮ್ಮ ಮೂಲಕವಾಗಿ ಎಷ್ಟು ಜನರಿಗೆ ಸಮಸ್ಯೆ ಮಾಡಿದ್ದೇವೆ. ನಾನು ರಕ್ಷಣೆ ಹೊಂದ್ಕೊಂಡ್ಬಿಟ್ಟೆ ಅಂತೇಳಿ ದೇವರಿಗೆ ಸ್ತೋತ್ರ ಹೇಳೋದಲ್ಲ. ಅವ್ರು ನೋಡುವಾಗಲೇ ನಿಮ್ಮ ಮೊಣಕಾಲ ಮೇಲೆ ಕೂತ್ಕೊಂಡು, ಸ್ವಾಮಿ ನನ್ನ ಸ್ನೇಹಿತರನ್ನು ಕರುಣಿಸಪ್ಪ, ನನ್ನ ಜನರನ್ನು ಕರುಣಿಸು, ನಮ್ಮ ಬಂಧು ಬಳಗದವ್ರನ್ನ ಕರುಣಿಸು. ಈ ದಿನ ದೇವರು ಈ ರಕ್ಷಣೆ ಪಾತ್ರೆಯನ್ನು ನಮ್ಮ ಮೇಲೆ ಬಿಡುಗಡೆ ಮಾಡಲಿಕ್ಕೆ ನಾನು ಒಂದು ನಂಬ್ತೇನೆ. ಯಾವ ದಿನ ಯಾವ ವಾಕ್ಯ ಸಾರಲ್ಪಡ್ತದೆ ಅದಕ್ಕಾಗಿ ಪರಲೋಕ ತೆರೆದಲ್ಪಟ್ಟಿರ್ತದೆ. ಈ ದಿನ ಪರಲೋಕ ನಮಗಾಗಿ ತೆರೆಯಲ್ಪಟ್ಟಿದೆ. ಯಾತಕ್ಕಾಗಿ? ರಕ್ಷಣೆಯನ್ನು ಒದಗಿಸುವುದಕ್ಕಾಗಿ. ನಮ್ಮ ಕಣ್ಣುಗಳು ಮುಚ್ಚಿಕೊಳ್ಳೋಣ. ನಾವು ಕಣ್ಣುಗಳು ಮುಚ್ಚಿಕೊಳ್ಳೋ ಸ್ಥಳದಲ್ಲಿ ಹೌದು, ಪ್ರತಿಯೊಬ್ಬರು ದಯವಿಟ್ಟು ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಳ್ತೇನೆ, ಸಾಧ್ಯವಾದರೆ ಪ್ರತಿಯೊಬ್ಬರು ಕಣ್ಣುಗಳು ಮುಚ್ಚಿಕೊಳ್ಳ್ರಿ. ನನಗೆ ಈ ವಾಕ್ಯದ ಪ್ರಕಾರವಾದ ರಕ್ಷಣೆ, ಯೇಸುವಿಂದ ಬರಬೇಕಾದ ರಕ್ಷಣೆ ನನಗೆ ಬೇಕನ್ನುವಂಥವ್ರು ಮಾತ್ರ ಇರುವಂಥ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ದಯವಿಟ್ಟು ಇದು ಬಹಳ ಪ್ರಾಮುಖ್ಯವಾದ ಸಮಯ. ಇದು ಬಹಳ ಪ್ರಾಮುಖ್ಯವಾದ ಸಮಯ. ನನಗೆ ಯೇಸುವಿನ ರಕ್ಷಣೆ ಬೇಕು ಎಂಬುದಾಗಿ. ಒಂದು ವೇಳೆ ಇವತ್ತು ನೀವು ಇಲ್ಲಿ ನಾಚಿಕೊಳ್ಳುವುದಾದರೆ, ಪರಲೋಕದಲ್ಲಿ ತಂದೆ ಹೇಳ್ತಾನೆ, ನಿಮ್ಮ ವಿಷಯದಲ್ಲಿ ಮಗನು ನಾಚಿಕೊಳ್ತಾನೆ. ಹೀಗಾಗಿ ಈ ದಿನ ಆ ರಕ್ಷಣೆ ಅನುಭವ ನನಗೆ ಬರಬೇಕು ಸ್ವಾಮಿ. ಹಳೆ ಜೀವಿತ ನನ್ನೊಳಗೆ ಇನ್ನೂ ಇದೆ. ಕರ್ತನೆ, ನಿನ್ನೊಂದಿಗೆ ನಡೆಯುವಂಥ ಅನುಭವಕ್ಕೆ ನನಗೆ ಬರಬೇಕು. ಯಾರು ಅಕ್ಕಪಕ್ಕದವ್ರು ಯಾರು ನಿಂತುಕೊಂಡಿದ್ದಾರೆ, ಯಾರಿಲ್ಲ ಎಂಬುದಾಗಿ ನೋಡ್ಲಿಕ್ಕೆ ಹೋಗಬೇಡ್ರಿ. ಇದು ನಿನ್ನ ಸಮಯ. ನನಗೆ ಒಬ್ಬರೇ ನಿಂತುಕೊಂಡ್ರು ನನಗೆ ಬೇಸರ ಇಲ್ಲರಿ. ಯಾಕೆಂದರೆ ದೇವರು ನಿನಗಾಗಿ ಯೆರಿಕೋ ಪಟ್ಟಣ ಹೊಕ್ಕಿ ಹೋಗುವಾಗ ಜಕ್ಕಾಯನಿಗಾಗಿ ಬಂದಂತೆ ಈ ದಿನ ಕರ್ತನ ಈ ವಾಕ್ಯವನ್ನು ನಿನಗಾಗಿ ಪ್ರಕಟಿಸಿರ್ಬೋದು ಸಹೋದರ, ನಿನಗಾಗಿ ಪ್ರಕಟಿಸಿರ್ಬೋದು ಸಹೋದರಿ. ಯಾರಿಗಾಗಿ ಅಲ್ಲ, ಇದು ನನಗಾಗಿ ಅನ್ನುವಾಗ ನನ್ನ ಒಳಗಡೆ ಮಾರ್ಪಾಟುಗಳು, ರೂಪಾಂತರಗಳು ಉಂಟಾಗ್ತದೆ. ಕರ್ತನೆ, ಈ ದಿನ ನಿನ್ನ ಮುಂದೆ ತಲೆಬಾಗಿ ನಿಂತಂತ ಕರ್ತ ನಿನ್ನ ಸಹೋದರ ಸಹೋದರಿಯರನ್ನ ಕರ್ತ ನಿನ್ನ ಕೃಪೆಗಳ ಹಸ್ತಗೊಪ್ಪಿಸಿಕೊಡ್ತೇನೆ. ಅಂದು ಜಕ್ಕಾಯನ ಮನೆಯನ್ನ ನೀನು ಸಂಧಿಸಿ ಆತನ ಮನೆಗೆ ರಕ್ಷಣೆ ಒದಗಿಸಿದಂತೆ ಯೇಸು ನಾಮದಲ್ಲಿ ಇವರಿಗೆ ರಕ್ಷಣೆ ಆಗಲಿ ಸ್ವಾಮಿ. ನಿನ್ನ ರಕ್ಷಣೆಯಿಂದ ತುಂಬಿಸು, ನಿನಗಾಗಿ ರಾಜ್ಯಕ್ಕಾಗಿ ಉಪಯೋಗಿಸು. ಬರುವಂಥ ದಿನದಲ್ಲಿ ಸಭೆಗೂ, ಕುಟುಂಬಕ್ಕೂ, ಪಟ್ಟಣಕ್ಕೂ ಈ ಮಕ್ಕಳು ಆಶೀರ್ವಾದವಾಗುವಂತೆ ನೀನು ಕೃಪೆ ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ಳಿ. ಇವರ ವಿಷಯದಲ್ಲಿರುವಂಥ ಸೈತಾನ ಉದ್ದೇಶ ಬಿದ್ದೋಗ್ಲಿ ಯೇಸು ನಾಮದಲ್ಲಿ. ಒಂದು ಅವಕಾಶ ಸ್ವಾಮಿ, ನಿನ್ನ ಮಕ್ಕಳಾಗಿ ಜೀವಿಸುವುದಕ್ಕಾಗಿ. ನಿನ್ನ ಶಿಲುಬೆ ಮರಣ ನನ್ನ ಜೀವಿತದಲ್ಲಿ ವ್ಯರ್ಥವಾಗಬಾರ್ದು. ಅದು 100ಕ್ಕೆ 100ರಷ್ಟು ಲಾಭ ತರುವಂಥದ್ದಾಗಲಿ. ಹಾಗೆ ನೀನು ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಸಭೆಯನ್ನು, ಸಭಾಪಾಲಕರನ್ನ, ಸಭಿಕರನ್ನ, ಮುಂದಿನ ಎಲ್ಲ ಆರಾಧನೆಗಳನ್ನು ನಿನ್ನ ಕೆಲ ಒಪ್ಪಿಸಿಕೊಡ್ತಾ ಯೇಸು ಕರ್ತನ ನಾಮದಲ್ಲಿ ಈ ಪ್ರಾರ್ಥನೆ ಕೇಳಿದಂತೆ ಆಮೇಲೆ.